ನಮಸ್ತೆ ವೀಕ್ಷಕರೇ, ಗಾಯನ ಲೋಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಾನಸ ಮಡಿವಾಳ್. ವೀಕ್ಷಕರೇ, ಇವತ್ತಿನ ಗಾಯನ ಲೋಕ ಈ ಸಂಚಿಕೆಯ ಗಾಯಕರು ಸ್ವಲ್ಪ ವಿಭಿನ್ನ. ಬೇರೆ ಗಾಯಕರಿಗೆ ಕಂಪೇರ್ ಮಾಡಿದ್ರೆ ಇವರು ಸ್ವಲ್ಪ ವಿಭಿನ್ನ. ಯಾಕೆಂದ್ರೆ ಗಂಡು ಮತ್ತು ಹೆಣ್ಣು ಧ್ವನಿಯಲ್ಲಿ ಹಾಡಿ ಜನರನ್ನ ಮನೋರಂಜಿಸುವಂತಹ ಕಲಾವಿದ ಇವರು. ದೇಶ ವಿದೇಶದಲ್ಲಿ ಹಾಡಿ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಕರುಣಾಕರ ಕೊಳತ ಮಜಲು ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ. ಸೊ ಇವರ ಲೈಫ್ ಜರ್ನಿ, ಇವರ ಹಾಡಿನ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯಿತು, ಇವರಿಗೆ ಯಾರು ಇನ್ಸ್ಪಿರೇಷನ್, ಇವರ ಜೀವನದಲ್ಲಿ ನಡೆದಂತಹ ಸುಮಧುರ ಘಟನೆಗಳು ಯಾವುದು, ಇದೆಲ್ಲವನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸೊ ಕರುಣಾಕರ್ ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಓಕೆ, ಹೇಗಿದ್ದೀರಿ? ಓಕೆ, ಸೌಖ್ಯ. ಸೌಖ್ಯ. ಓಕೆ, ನಿಮ್ಮ ಈ ಹಾಡಿನ ಪಯಣ ಈ ಸದ್ಯದ ಪ್ರಸಂಗದಲ್ಲಿ ಹೀಗೆ ನಡೀತಾ ಉಂಟು ಅಂತ? ಪರವಾಗಿಲ್ಲ, ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಓಕೆ, ಈಗ ಸದ್ಯದ ಮಟ್ಟಿಗೆ ಸೀಸನ್ ಸ್ಟಾರ್ಟ್ ಆಯ್ತು. ಈಗ ಸ್ವಲ್ಪ ಹಾಫ್ ಸೀಸನ್ ಇನ್ನೂ ಸ್ಟಾರ್ಟ್ ಆಗ್ಬಹುದು. ಯಾಕಂದ್ರೆ ಈಗ ಮಾಲಯ ಅಲ್ಲ, ಈಗ ಒಮ್ಮೆ ಇದು ಚೌತಿದ ಕಾರ್ಯಕ್ರಮ ಎಲ್ಲ ಮುಗಿಯಿತು. ಒಳ್ಳೆ ರೀತಿಯಲ್ಲಿ ಇತ್ತು ಕಾರ್ಯಕ್ರಮ. ಮತ್ತೆ ಈಗ ಇನ್ನು ದಸರಾ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ನೋಡುವ, ಸೀಸನ್ ಸ್ಟಾರ್ಟ್ ಆಗ್ತದೆ. ಸೊ ಸಾಕಷ್ಟು ಹಾಡುಗಳನ್ನ ಹೇಳಿ, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಿಮ್ಮ ಧ್ವನಿಗೋಸ್ಕರ ಜನರು ಕಾಯ್ತಾ ಇರುವಂತಹ ಒಂದು ಸನ್ನಿವೇಶಗಳನ್ನ ನೀವು ಎದುರಿಸಿದ್ದೀರಿ. ಸೊ ನಿಮ್ಮ ಈ ಹಾಡಿನ ಜರ್ನಿ ಎಲ್ಲಿಂದ ಶುರುವಾಯಿತು? ನನ್ನ ಹಾಡಿನ ಜರ್ನಿ ಅಂತ ಹೇಳಿದ್ರೆ, ನಾನು ಶಾಲೆಯಲ್ಲಿರುವಾಗ ಕ್ಲಾಸಲ್ಲೆಲ್ಲ ಅಂದರೆ ಎಂಟರ್ಟೈನಿಂಗ್ ಕಾರ್ಯಕ್ರಮ ಎಲ್ಲ ಇರ್ತದಲ್ಲ, ನಾನು ಸಾಧಾರಣ ಒಂದು 2ನೇ ಕ್ಲಾಸ್ ನಂತರ ಅಂದರೆ ನನಗೆ ಟೋಟಲ್ ಆಗಿ ನಾನು ಹಾಡಿಗೆ ಒಲವು ತೋರಿಸ್ಬೇಕಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಅಂದರೆ ಅವಿಭಕ್ತ ಕುಟುಂಬ. ಅಲ್ಲಿ ನಮಗೆ ಆಗ ಬಡತನ, ತುಂಬ ಬಡತನ. ಅಲ್ಲಿಂದ ನಮಗೆ ಆಗ ಟಿ ವಿ ರೇಡಿಯೋ ಯಾವುದು ಇರಲಿಲ್ಲ. ನಾವು ಪಕ್ಕದ ಮನೆಯಲ್ಲಿ ರೇಡಿಯೋ ಇತ್ತು, ಅಲ್ಲಿ ಹಾಡುಗಳೆಲ್ಲ ಬರ್ತಾ ಇತ್ತು. ನನಗೆ ಮೊದಲಿಂದಲೂ ಹಾಡು ಅಂದರೆ ಬಹಳ ಇಷ್ಟ. ಆ ಹಾಡುಗಳನ್ನು ನಾನು ಕೇಳ್ತಾ ಇದ್ದೆ. ಮತ್ತು ನನ್ನ ತಂದೆ ಹತ್ರ ನಾನು ಹೇಳಿದೆ, ನಾವೊಂದು ರೇಡಿಯೋವನ್ನು ಪರ್ಚೇಸ್ ತೆಕ್ಕೊಳ್ಳುವ ಅಂತ. ಅಂದರೆ ನಾನು ಈಗ ಶಾಲೆಗೆ ಹೋಗ್ತಿರುವಾಗ ಸಹ ಮನೆಗೆ ಬಂದು ಚಿಕ್ಕನಿಂದಲೇ ಈ ತಂದೆಯೆಲ್ಲ ಈ ಗೊತ್ತುಂಟೆ ಬೀಡಿ ಎಲ್ಲ ಕಟ್ಟುವುದು, ಆ ರೀತಿ ಎಲ್ಲ ವೃತ್ತಿ ಎಲ್ಲ ಮಾಡ್ತಿದ್ರು. ಅದು ನಮ್ಮ ಫ್ಯಾಮಿಲಿದೊಂದು ಕಸುಬು ಅಂತ ಹೇಳಿ, ಮತ್ತು ನಾನು ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಪಕ್ಕದ ಮನೆ ಹತ್ರ ಹಾಡೆಲ್ಲ ಕೇಳ್ತಾ ಇದ್ದಲ್ಲ, ಅದನ್ನು ಕೇಳಿ ಕೇಳಿ ಅದರ ಒಲವು ಬಂತು ನನಗೆ. ನಂತರ ನಾವು ಸಹ ಒಂದು ರೇಡಿಯೋವನ್ನು ಕಷ್ಟದಲ್ಲೊಂದು ಪರ್ಚೇಸ್ ಮಾಡಿದೆವು. ಅಲ್ಲಿಂದ ನನಗೆ ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ರೇಡಿಯೋ. ಅದರಲ್ಲಿ ಬರುವಂಥ ಎಲ್ಲ ಹಾಡುಗಳು, ಅದು ಹಿಂದಿ ಆಗಲಿ ಕನ್ನಡ ಆಗಲಿ, ಎಲ್ಲ ಹಾಡುಗಳನ್ನು ಅದರ ಜೊತೆಯಲ್ಲಿ ಹಾಡುವುದು ನನ್ನೊಂದು ಹವ್ಯಾಸ. ಅದು ನನಗೇನೊಂದು ಅದೊಂದು ಹವ್ಯಾಸ ಆಗಿ ಹೋಯಿತು. ಆ ರೀತಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ನಂತರ ಶಾಲಾ ಕಾರ್ಯಕ್ರಮಗಳಲ್ಲಿ ನನ್ನ ಪ್ರಕಾರ ನಾನು 3ನೇ ಕ್ಲಾಸಿಂದ ಈ ಸಂಗೀತ ಸ್ಪರ್ಧೆ ಆಗಲಿ ಪ್ರತಿಯೊಂದಲ್ಲಿ ನಾನು ಆ್ಯಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ನಂತರ ಸಾಧಾರಣ ನನ್ನ ಗ್ರ್ಯಾಜುಯೇಷನ್ ಮುಗಿಯುವ ತನಕ ನನ್ನ ಪ್ರಕಾರ ನಾ ಕ್ಲಾಸಲ್ಲಿ ಮ್ಯೂಸಿಕಲ್ಲಿ ನಾನೇ ಅಂದರೆ ಫಸ್ಟ್ ಪ್ಲೇಸಲ್ಲಿ, ಅಂದರೆ ನನಗೆ ಅಷ್ಟು ಉತ್ಸಾಹ ಅದರಲ್ಲಿ ಕಲಿಬೇಕಂತ. ಆ ರೀತಿ ನನ್ನ ಜರ್ನಿ ಆ ರೀತಿ ಪ್ರಾರಂಭ ಆಯಿತು. ಓಕೆ ಓಕೆ ಹಾಗಿದ್ರೆ ನೀವು ಯಾವುದೇ ಈ ಶಾಸ್ತ್ರೀಯ ಸಂಗೀತಗಳು, ಸಂಗೀತ ಕ್ಲಾಸ್ ಅಥವಾ ಬೇರೆ ಮ್ಯೂಸಿಕಲ್ ಇದಕ್ಕೆಲ್ಲ ಕ್ಲಾಸನ್ನು ಹೋಗಿ ಅಟೆಂಡ್ ಮಾಡಿ ನೀವು ಸಿಂಗರ್ ಆದವರಲ್ಲ? ಇಲ್ಲ, ಅಂದರೆ ಆ ಟೈಮಲ್ಲಿ, ನಾನು ಬರೋ ಟೈಮಲ್ಲಿ ಶಾಸ್ತ್ರೀಯ ಸಂಗೀತ ಅಂದರೆ ನಮಗೆ ಅದರ ಬಗ್ಗೆ ಗೈಡೆನ್ಸ್ ಕೊಡುವವರು, ಮಾರ್ಗದರ್ಶನ ಕೊಡುವವರು ಯಾರೂ ಇಲ್ಲ. ಅದನ್ನು ಕಲಿಬೇಕು, ನಮ್ಮ ಮುಂದಿನ ಜೀವನಕ್ಕೆ ಅದು ಸಹಾಯ ಆಗ್ತದೆ ಹೇಳುವವರು ಯಾರಿಲ್ಲ. ಯಾಕಂದ್ರೆ ನಮ್ಮದು ಬಡತನ ಕುಟುಂಬ, ಅದು ಏನು ಗೊತ್ತಾಗ್ದಲ್ಲ, ತಿನ್ನಲಿಕ್ಕೆ ತುಂಬ ಕಷ್ಟ, ಆಗ ಗೊತ್ತಿಲ್ಲ. ನಂತರ ನಾನು ಶಾಸ್ತ್ರ ಅದರ ಬಗ್ಗೆ ನಾನು ಒಲವು ಅಂದರೆ ಎಲ್ಲಿ ಇದೆ ಅಂತಲೂ ಸಹ ನನಗೆ ಗೊತ್ತಿಲ್ಲ. ಹಾಗೆ ನಾನು ಅಂದರೆ ಜನರಲ್ ಆಗಿ ಹೀಗೆ ಹಾಡುಗಳನ್ನು ಕೇಳಿ ನಾನು ಪ್ರಾಕ್ಟೀಸ್ ಮಾಡಿ ಈ ರೀತಿ ಸಿಂಗರ್ ಅದೇ. ಸೊ ಈ ಸಿಂಗಿಂಗ್ ಅನ್ನೋ ಒಂದು ಪ್ಯಾಷನ್ ಅಥವಾ ಒಂದು ಪ್ರೊಫೆಷನ್ ಆಗಿ ತಗೊಳ್ಬೇಕು ಅಂತ ನಿಮಗೆ ಯಾವಾಗ ಅನಿಸ್ತು? ಸಿಂಗಿಂಗ್ ಅಂತ ಪ್ರೊಫೆಷನ್ ಅಂತ ಅದು ನೋಡಿ, ಈಗ ಸಿಂಗಿಂಗ್ ಅಂದರೆ ಕಲಾವಿದರಿಗೆ ಎಲ್ಲ ಸೀಸನಲ್ಲಿ ಇರುವುದಿಲ್ಲ. ಅದಕ್ಕೂ ನನಗೆ ಜೀವನದಲ್ಲೊಂದು ಕೆಲಸ ಎಂದು ಪ್ರತಿ ಕಲಾವಿದರಿಗೆ ಬೇಕೇ ಬೇಕು, ನಾನು ಅಂದುಕೊಂಡಂತಹ ಒಂದು ವಿಷಯ. ಯಾಕೆ ನಾನು ಶಾಲಾ ದಿನಗಳಲ್ಲಿ ಹೋಗುವಾಗ ನಾನು ಸಿಂಗಿಂಗಿಗೆ ಬರ್ತೀನಿ ಅಂತ ನಾನು ಎನಿಸಿರಲೇ ಇಲ್ಲ. ನನಗೆ ಕನಸು ಅಂತ ಹೇಳಿದರೆ, ನಾನು ಗ್ರ್ಯಾಜುಯೇಷನ್ ಮಾಡುವಾಗ ನಾನು
ಮೊದಲಿಂದ ನನ್ನ ಕನಸು ನಾನು ದುಡಿಬೇಕು, ಓಕೆ. ದುಡಿಬೇಕೆಂಬ ಒಂದೇ ಒಂದು ಆಸೆ, ನನಗೊಂದು ಜಾಬ್ ಸಿಗಬೇಕು. ಅದಕ್ಕೋಸ್ಕರ ನಾನು ಪ್ರಯತ್ನ ಸಹ ಪಟ್ಟಿದ್ದೇನೆ. ಬ್ಯಾಂಕಿಂಗ್ ಇದಕ್ಕೆಲ್ಲ ನಾನು ಅಪ್ಲೈ ಮಾಡಿದ್ದೇನೆ. ಓಕೆ. ಅದರ ಕೆಲವು ಬ್ಯಾಂಕಿಂಗ್ ಎಕ್ಸಾಮ್ಗೆಲ್ಲ ಅಟೆಂಡ್ ಮಾಡಿದ್ದೇನೆ ನಾನು ಗ್ರಾಜುಯೇಷನಲ್ಲಿರುವಾಗ. ಓಕೆ. ಆಗ ನನ್ನನ್ನು ಕೆಲವೊಂದು ಫನ್ನಿ ಇನ್ಸಿಡೆಂಟ್ ಕೆಲವು. ಈಗ ನಾವು ಕಾಲೇಜಲ್ಲೆಲ್ಲ ಸ್ಟಡಿ ಮಾಡಲಿಕ್ಕೆ ನಾನು ಸುಂಕದಕಟ್ಟೆ ನಿರಂಜನ ಸ್ವಾಮಿ ಕಾಲೇಜಲ್ಲಿ ನನ್ನ ಗ್ರಾಜುಯೇಷನ್ ಆದದ್ದು. ಓಕೆ. ನಂದು ಪ್ರೈಮರಿ ಬಡಗಬೆಳ್ಳೂರು ಹಿರಿಯ ಪ್ರಾಥಮಿಕ ಶಾಲೆ, ಹೈಸ್ಕೂಲು ಬೆಂಜಿನ ಪದವು, ನನ್ನ ಅದೇ ಕಾಲೇಜ್ ಇಲ್ಲಿಗೆ ಬಂದೆ ನಾನು, ಓಕೆ. ನಿರಂಜನ ಸ್ವಾಮಿ ಕಾಲೇಜು. ಅಲ್ಲಿ ನನಗೆ ಓದಲಿಕ್ಕೆ ನಾವು ಒಂದು ಒಂಥರ ವಿಶಾಲವಾದ ಜಾಗ ಇತ್ತು. ಅಲ್ಲಿ ಕೂತ್ಕೊಳ್ಳುವಾಗ ಅಲ್ಲಿ ಹತ್ತಿರದಲ್ಲಿ ವಿಮಾನ ಹೋಗ್ತಾ ಇತ್ತು. ಒಂಥರ ಒಂದು ಕೆಲವೊಂದು ಇದು ಇನ್ಸಿಡೆಂಟ್ ಅದೇ. ಹಾಗೂ ನನಗೆ ಆಸೆ, ನಾನು ಯಾವಾಗಪ್ಪ ಈ ಎಲ್ಲ ವಿಮಾನದಲ್ಲಿ ಹೋಗುವುದು, ಗಲ್ಫಿಗೆ ವಿದೇಶದಲ್ಲಿ ದುಡಿಬೇಕಂತ ಆಗಲೇ ನನ್ನ ಭಾರಿ ಕನಸಿತ್ತು. ಹಾಗೆ ಅದು ಮತ್ತೆ ಸ್ಟಡೀಸಲ್ಲಿ ಮತ್ತೆ ಇದಾಗಲಿಲ್ಲ. ಮತ್ತು ನಾನು ಜಾಬಿಗೆಲ್ಲ ಅಪ್ಲೈ ಮಾಡಿದೆ, ಕೆಲವು ಜಾಬ್ಗೆ. ಅಂದರೆ ಹೇಳ್ತಾರಲ್ಲ ಇದು ಸರಿ ಇರಬೇಕಂತ. ಹಾಗೆ ಅಲ್ಲ, ನನಗೊಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಅದರಲ್ಲಿ ನಾನು ಮಾಡಿಕೊಂಡು ನನ್ನ ಹವ್ಯಾಸವನ್ನು ಒಲವನ್ನು ನಾನು ಸಂಗೀತದಲ್ಲಿ ನಾನು ತೋರಿಸ್ತಾ ಹೋದೆ. ಅದೇ ಜಾಬ್ ಮತ್ತು ಇದು ನನಗೆ ಅಲ್ಲಿ ಟೈಮೇ ಇರಲಿಲ್ಲ. ಅಂದರೆ ನನಗೆ ಶಿಫ್ಟ್ ವರ್ಕ್ ಇದ್ದದ್ದು, ಟೈಮ್ ಇರಲಿಲ್ಲ ನನಗೆ. ಅದನ್ನು ಸಹ ಮ್ಯಾನೇಜ್ ಮಾಡಬೇಕು, ಇದನ್ನು ಸಹ ಮ್ಯಾನೇಜ್ ಮಾಡಬೇಕು. ಹಾಗೆ ಅಂದರೆ ನಾನು ಬರುವ ಟೈಮಲ್ಲಿ ಸ್ವಲ್ಪ ಅವಕಾಶಗಳು ಜಾಸ್ತಿ, ಆರ್ಟಿಸ್ಟ್ಗಳು ಕಡಿಮೆ ಆಗಿತ್ತು. ಹಾಗೆ ಅಂದರೆ ಅದು ನಾನು ಡ್ಯುಯಲ್ ವಾಯ್ಸ್ ಯಾವಾಗ ಅದು ನಾನು ಮತ್ತೆ ಹೇಳ್ತೀನಿ. ಹಾಗೆ ಆಗ ಅವಕಾಶಗಳು ತುಂಬ ಇತ್ತು. ಹಾಗೆ ನನ್ನ ಜರ್ನಿ ಹೀಗೆ ಸಂಗೀತದಲ್ಲಿ ಆಗ್ತಾ ಇತ್ತು. ಓಕೆ. ಆಗ ನಿಮ್ಮ ಟೈಮಲ್ಲಿ ಬಹುಶಃ ಈ ಸೋಷಿಯಲ್ ಮೀಡಿಯಾಗಳೆಲ್ಲ ಅಷ್ಟು ಯಾವುದಿರಲಿಲ್ಲ, ಖಾಲಿ ಒಂದು ನಮ್ಮ ಕೀಪ್ಯಾಡ್ ಮೊಬೈಲ್ ಇತ್ತು. ಆಗ ಅವಕಾಶಗಳು ಬೇಕಾದಷ್ಟಿತ್ತು. ಹಾಗೆ. ಓಕೆ. ಸೊ ನೀವು ಯಾವೆಲ್ಲ ಕಾರ್ಯಕ್ರಮಗಳಲ್ಲಿ ಯೂಶುವಲ್ ಆಗಿ ಹಾಡ್ತೀರಾ? ಇವಾಗ ಮದುವೆಯ ಕಾರ್ಯಕ್ರಮಗಳು ಅಥವಾ ಬೇರೆ ಏನಾದರೂ? ನಾನು ಎಲ್ಲ ಕಾರ್ಯಕ್ರಮಗಳು, ಶೈಕ್ಷಣಿಕ ಆಗಲಿ ಧಾರ್ಮಿಕ ಆಗಲಿ ಎಲ್ಲ ಕಾರ್ಯಕ್ರಮಗಳು ನಮ್ಮ ನಡೆಯುವಂತಹ ಎಲ್ಲ, ಮದುವೆ ಆಗಲಿ, ರಿಸೆಪ್ಷನ್ ಆಗಲಿ, ಮೆಹಂದಿ ಆಗಲಿ, ಮತ್ತು ಸಭಾ ಕಾರ್ಯಕ್ರಮ ಆಗಲಿ, ಧಾರ್ಮಿಕ ಕಾರ್ಯಕ್ರಮ, ಕೆಲವೊಂದು ಕಡೆಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಅಂದರೆ ಬೇಡ ಸರ ನಾನು ಹೇಳೋದುಂಟು, ಅದು ನನ್ನಿಂದ ಆಗಲಿಕ್ಕಿಲ್ಲ, ಬೇಡ ನಾವು ನೋಡಿದ್ದೇವಲ್ಲ, ನೀನು ಮಾಡಲೇಬೇಕು ನೀವು ಅಂತ ಅವರು ನನ್ನ ಮೇಲೆ ವಿಶ್ವಾಸ ಕೊಡು ಅಂತ ಧಾರ್ಮಿಕ ಕಾರ್ಯಕ್ರಮಗಳು, ಅದೇ ಸಾಮಾಜಿಕ ಕಾರ್ಯಕ್ರಮಗಳು, ಇದು ಸಭಾ ಕಾರ್ಯಕ್ರಮಗಳು, ಮತ್ತು ಇದು ಕೋಆಪರೇಟಿವ್ ಕಾರ್ಯಕ್ರಮಗಳೆಲ್ಲ ನಾನು ಇದು ಮಾಡಿದ್ದೇನೆ, ಕಂಡಕ್ಟ್ ಎಲ್ಲದರಲ್ಲಿ ಮಾಡಿದ್ದೇನೆ. ಓಕೆ. ಸೊ ನಿಮ್ಮ ಒಂದು ಫೇವ್ರೆಟ್ ಹಾಡನ್ನು ನಾವು ಕೇಳ್ಬೋದಾ ಈಗ? ಒಂದೆರಡು ಲೈನ್ ನಮಗೋಸ್ಕರ. ನಾನು ಫಸ್ಟ್ಗೆ ಹಾಡಿದಂಥ ಒಂದು ಹಾಡು, ಅದು ನಾನು ಹೈಸ್ಕೂಲಲ್ಲಿದ್ದೇ ಕಾಣಬೇಕು. ಆ ದಿವಸ ನನ್ನ ಸರ್ ಹೈಸ್ಕೂಲಲ್ಲಿ ನಿಮ್ಮಲ್ಲಿ ಯಾರೆಲ್ಲಾದರೂ ಟ್ಯಾಲೆಂಟ್ ಇದ್ದರೆ, ಪ್ರತಿಭೆ ಇದ್ದರೆ ಸಂಗೀತ ಕಾರ್ಯಕ್ರಮ ಇದು ಮಾಡುವ, ಅಂದರೆ ಕ್ಲಾಸಲ್ಲಿ ಮಾಡುವಂತ ಹೇಳಿದರು. ಕ್ಲಾಸಲ್ಲಿ ಯಾರಿಗಾದರೂ ಸಂಗೀತ ಹಾಡಲಿಕ್ಕೆ ಬರ್ತಾ ಅಂತ ಕೇಳಿದರು. ಆಗ ನಾನು ತಕ್ಷಣ ನಿಂತುಕೊಂಡೆ. ಆಗ ನಾನೊಂದು ಹಾಡು ಹಾಡಿದೆ ಆ ಟೈಮಲ್ಲಿ. ಅದು ಸಹ ನಾನು ಡ್ಯುಯಲಲ್ಲಿ ಹಾಡಿದ್ದು ನಾನು. ಹಾಗೆ ಅವರಿಗೆ ತುಂಬ ನನಗೆ ಇದು ಶಾಲಾ ದಿನಗಳಲ್ಲಿ ನಾನು ಎಲ್ಲರ ನನಗೆ ಪ್ರೋತ್ಸಾಹ ಇತ್ತು. ಅದು ಎಲ್ಲೆಲ್ಲಿ ನೋಡಲಿ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಹಾಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಹಾಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಎಸ್, ಒಂದು ಸಡನ್ ಆಗಿ ಹೇಳಿದ್ರು ಕೂಡ ನಿಮ್ಮ ಅಲ್ಲಿಂದ ಅಲ್ಲಿ ಪ್ರಸಾದಿ ಅವರ ಸರಿದ ಹೆಸರು. ನನ್ನ ತಪ್ಪುಗಳನ್ನೆಲ್ಲ ಅವರಲ್ಲಿ, ಅಂದರೆ ಏನಾದರೂ ಅಲ್ಲಿ ಆರೋಹಣ ಅವರೋಹಣ ಹೀಗೆ ಮಾಡಬೇಕು. ಅವರು ಸ್ವಲ್ಪ ಪಂಡಿತರು, ಕನ್ನಡ ಪಂಡಿತರು. ಅವರು ಹೇಳಿದ ನನ್ನನ್ನು ಸಪ್ರೇಟ್ ಕ್ಲಾಸ್ಗೆ ಕರೆದ್ರು. ನಿನ್ನಲ್ಲಿ ಏನೋ ಒಂದು ಅಡಗಿದೆ, ನಿನ್ನಲ್ಲಿ ಪ್ರತಿಭೆ ಇದೆ, ಅದು
ಇನ್ನೂ ಜನಗಳಿಗೆ ರೀಚ್ ಆಗಬೇಕು. ಅದಕ್ಕೋಸ್ಕರವಾಗಿ ಈ ವೇಯಲ್ಲಿ ಅವರು ಹೇಳಿದಂತಹ ಮಾತುಗಳನ್ನು ಬರುವ ದಿನಗಳಲ್ಲಿ ನಾನು ಚಾರ್ಜ್ ತಪ್ಪದೆ ಮಾಡಿದ್ದೇನೆ. ಅಕ್ಷರಗಳಾಗಲಿ ಮತ್ತು ಆರೋಹಣ ಅವರೋಹಣ ಸಂಗತಿಗಳು ಅದನ್ನೆಲ್ಲ ನಾನು ವಿಬ್ರಾಟೋಸ್ ಅದೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ತಾ ಹೋದೆ. ಅದಕ್ಕೆ ಜನಗಳ ಪ್ರೋತ್ಸಾಹ ಸಹ ನನಗೆ ಸಿಕ್ಕಿದೆ. ಹೇಗೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ನಿಮಗೆ ಒಂದು ಡ್ಯುವೆಲ್ ವಾಯ್ಸ್ ಅಲ್ಲಿ ಹಾಡ್ಬೋದು? ಯಾಕಂದ್ರೆ ಮೇಲ್ ವಾಯ್ಸ್ ಬೇಸ್ ಇದ್ದಾಗ ನಾರ್ಮಲಿ ಫಿಮೇಲ್ ವಾಯ್ಸ್ ಗೆ ಶಿಫ್ಟ್ ಆಗ್ಬೇಕು ಅಂದ್ರೆ ಯಾರಿಗಾದ್ರೂ ಕಷ್ಟ ಆಗೇ ಆಗುತ್ತೆ. ಸೊ ನೀವು ಇಷ್ಟು ಸ್ಮೂತ್ ಆಗಿ ಒಂದು ಸ್ಟೇಜ್ ಅಲ್ಲಿ ಅಷ್ಟು ಒಂದು ಪ್ರೆಷರ್ ಇರುತ್ತೆ. ಸ್ಟೇಜ್ ನಾವು ಕಾಣುವಾಗ ಸುಂದರವಾಗಿ ಕಂಡ್ರು ಕೂಡ ಸ್ಟೇಜ್ ಅಲ್ಲಿ ನಿಂತವರಿಗೆ ಒಂದು ಏನಾದ್ರು ಒಂದು ಕಸಿವಿಸಿ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಒಂದು ಸಡನ್ ಫಿಮೇಲ್ ನೋಟಿಗೆ ಹೇಗೆ ಶಿಫ್ಟ್ ಆಗ್ತೀರಾ? ಅದು ಎಲ್ಲಿಂದ ಬಂತು ಅಂತ? ಅಂದರೆ ನಾನು ಈಗ ರೇಡಿಯೋದಲ್ಲಿ ಕೇಳುವಾಗ ಸಹ ನಾನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಾನು ನನ್ನ ಫ್ರೀ ಟೈಮಲ್ಲಿ ನಾನು ಕೆಲಸ ಮಾಡ್ತಿರುವಾಗ ಅದನ್ನು ಪ್ರಾಕ್ಟೀಸ್ ಮಾಡೋದು. ಅಂದರೆ ಈಗ ಜಾನಕಿ ಬರುವಾಗ, ಈಗ SP ಬಾಲಸುಬ್ರಹ್ಮಣ್ಯ ಬರುವಾಗ ಅದನ್ನು ಜೆಂಟ್ಸ್ ವಾಯ್ಸಲ್ಲಿ ಆಡೋದು. ಅದು ಲೇಡೀಸ್ ನನ್ನ ಮೈಂಡಲ್ಲಿ ಆದ ತಕ್ಷಣ ಬರುತ್ತೆ. ಅಂದರೆ ಇದು ನೆಕ್ಸ್ಟ್ ಬರುವ ಲೈನ್ ಲೇಡೀಸ್ ಇದು ಅಂತ ಅದೇನು ಗೊತ್ತಿಲ್ಲ, ಆ ದೇವರ ಅನುಗ್ರಹ ಏನೋ ಗೊತ್ತಿಲ್ಲ, ಆ ತಕ್ಷಣ ನನ್ನ ಮೈಂಡಿಗೆ ಫ್ಲ್ಯಾಶ್ ಆಗ್ತದೆ. ಅಲ್ಲಿಂದ ಆ ವಾಯ್ಸ್ ಅಲ್ಲಿ ಇದಾಗ್ತದೆ, ಟರ್ನ್ ಆಗ್ತದೆ. ಅದು ಗೊತ್ತಿಲ್ಲ, ಅದೆಲ್ಲ ದೇವರದ್ದು. ನಾನು ಏನು ಹೇಳಿಕೆ ಗೊತ್ತಾಗ್ತಲ್ಲ ನನಗೆ, ಟರ್ನ್ ಆಗುತ್ತೆ ತನ್ನಷ್ಟಕ್ಕೆ. ಹಾಗೆ ಆ ನಂತರ ನಾನು ನನ್ನ ಪಬ್ಲಿಕ್ ಇದು ಶಾಲಾ ಕಾರ್ಯಕ್ರಮಗಳಲ್ಲಿ ನಾನು ಅದನ್ನು ಸ್ವಲ್ಪ ರಿಹರ್ಸಲ್ ಮಾಡಿದೆ. ಅದೆಲ್ಲರಿಗೂ ಜನಗಳಿಗೆ ತುಂಬ ಇಷ್ಟ ಆಯಿತು. ತುಂಬ ಈಗ ಶಾಲಾ ಕಾರ್ಯಕ್ರಮಗಳಲ್ಲಿ ಈ ಟ್ಯಾಲೆಂಟ್ ಶೋಗಳಲ್ಲಿ ನಾನು ಹಾಡ್ತಿರುವಾಗ ಪ್ರತಿಭಾ ಕಾರಂಜಿಯಲ್ಲೆಲ್ಲ ಆವಾಗ ಇರಲಿಲ್ಲ. ಈಗ ನಮಗೆ ಒಂದು ಶಾಲೆಯ ವಾರ್ಷಿಕೋತ್ಸವದ ದಿವಸ ಸಂಗೀತ ಸ್ಪರ್ಧೆ ಆಡುವಾಗ ಅಲ್ಲಿ ನನ್ನದು ಅದು ಪ್ರಾಕ್ಟೀಸ್ ಇದು ಮಾಡಿ ನಾನು ಹಾಡ್ತಾ ಇದ್ದೆ. ತಕ್ಷಣ ಅದು ಮತ್ತೆ ನನಗೆ ಗೊತ್ತಾಯಿತು ನನಗೆ ಲೇಡೀಸ್ ವಾಯ್ಸ್ ಹಾಡ್ಬೋದು ಅಂತ. ನನಗೆ ಕಾನ್ಫಿಡೆನ್ಸ್ ಇದು ಬಂತು. ಒಂದು ಪುಟ್ಟ ರೇಡಿಯೋ ಇಂದ ನಾನು ಮೊದಲೇ ಹೇಳ್ತೇನೆ, ನನ್ನ ಟರ್ನಿಂಗ್ ಪಾಯಿಂಟೇ ನನ್ನ ರೇಡಿಯೋ, ಆಕಾಶವಾಣಿ. ಅದರಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮ ನಾನು ಬಾಯ್ ಹಾಟ್ ಮಾಡ್ತಿದ್ದೆ. ಅದು ಸ್ಟಾರ್ಟ್ ಆಗ್ತದಲ್ಲ, ರೇಡಿಯೋಗಳ ಸ್ಟಾರ್ಟ್ ಆಗ್ತದೆ 225.5 ಮೀಟರ್ಸ್ ತರಂಗಾಂತರಗಳಲ್ಲಿ. ಅದನ್ನೆಲ್ಲ ಮೊದಲು ನಾನು ಮಿಮಿಕ್ರಿ ಮಾಡ್ತಿದ್ದೆ ಅದರದ್ದು. ಅದೆಲ್ಲ ಬಾಯ್ ಹಾಟ್ ಮಾಡೋದು ನಾನು. ಅದಕ್ಕೆ ಅಲ್ಲಿಂದ ನಿಮ್ಮದು ನಿರೂಪಣೆ ಜರ್ನಿ ಅನ್ನೋದು ಶುರುವಾಯಿತು? ಇಲ್ಲ, ನಿರೂಪಣೆ ನಾನು ನಿರೂಪಕಂತ ನಾನು ಎಲ್ಲಿ ಸಹ ನಾನು ಹೇಳುವುದಿಲ್ಲ. ಅದು ಜನಗಳು ನನ್ನನ್ನು ನಿರೂಪಕನನ್ನಾಗಿ ಮಾಡಿದ್ದಷ್ಟೇ. ನಾನು ನಿರೂಪಕಂತ ನಾನು ಎಲ್ಲಿ ಸಹ ನಾನು ಹೇಳುವುದಿಲ್ಲ. ಅದು ನನ್ನ ಅಂದರೆ ಅವಶ್ಯಕತೆಗಳಿಗೆ ಅನುಗುಣವಾಗಿ ಆ ಸಂದರ್ಭ ನನ್ನನ್ನು ನಿರೂಪಕನನ್ನಾಗಿ ಮಾಡಿದೆ ಅಷ್ಟೇ. ಅದು ಜನಗಳಿಗೆ ಲೈಕ್ ಆಗ್ತದೆ. ನನ್ನ ಮಾತುಗಳು, ನನ್ನ ಅದು ಶಬ್ದಗಳು ಅದು ಜನಗಳಿಗೆ ರೀಚ್ ಆಗ್ತದೆ. ಎಷ್ಟು ಜನ ಅದು ಹೇಳಿದ್ದಾರೆ. ಅಂದರೆ ಆ ಸೈಲೆಂಟ್ ಅಂದರೆ ಮಾತಿನಲ್ಲಿ ವೇರಿಯೇಷನ್, ಅಂದರೆ ಬೊಬ್ಬಿಡುದಿಲ್ಲ, ಒಂಥರ ಸೈಲೆಂಟ್ ಆಗಿ ಮಾತು ನ್ಯಾಚುರಲ್ ಆಗಿ ಆ ಜನಗಳಿಗೆ ರೀಚ್ ಆಗ್ತದೆ. ಹಾಗೆ ನಾನು ಅದರಲ್ಲಿ ಮುಂದುವರಿತಿದ್ದೆ. ನಿರೂಪಕ, ಸಿಂಗರ್ ಮತ್ತು ಎಲ್ಲ ಗೇಮ್ಸ್ ಅದೆಲ್ಲ ಕಂಡಕ್ಟ್ ಮಾಡೋದು. ಅದು ಜನಗಳು ಪ್ರೋತ್ಸಾಹ ಕೊಟ್ಟಿದ್ದಾರೆ ನನಗೆ. ಓಕೆ. ಸೊ ಬಾಲ್ಯದ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಯದೆಲ್ಲ ಸಪೋರ್ಟ್ ಹೇಗಿತ್ತು? ಅಂದರೆ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ನಾನು ಕಲಾವಿದನ ಅಂತ ಅವರಿಗೆ ಆ ಟೈಮಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ. ಅಂದರೆ ಇವರು ಹಾಡ್ತಾನೆ, ಆಗ ಅವಕಾಶಗಳು ಕಡಿಮೆ ಇಲ್ಲ ತುಂಬ. ನೋಡಿ, ಅವರು ದುಡಿಯುವುದು ನಮಗೆ ಸಮಯವನ್ನು ಅವರು ಕೊಡ್ತಾ ಇಲ್ಲ. ನಾವು ಶಾಲೆಗೆ ಹೋದ್ರೆ ಆಯಿತು, ಹೋಗದಿದ್ರು ಸಹ ಆಯಿತು. ಅಂದರೆ ಅಷ್ಟು ಇಂಪಾರ್ಟೆಂಟ್ ದುಡಿಯುವುದು ಮಾತ್ರ ಅವರಿಗೆ ಸಹ. ಅಂದರೆ ನಾವು ಅವಿಭಕ್ತ ಕುಟುಂಬ, ನಾವು 6 ಜನ ಮಕ್ಕಳು, ಹಾಗೆ ಚಿಕ್ಕ ಚಿಕ್ಕ ಮಕ್ಕಳು. ಅಂದರೆ ನಾವು 6 ಜನ ಸಹ ಗೊತ್ತಾಗ್ತಲ್ಲ, ಹಾಗೆ ಚಿಕ್ಕವರಾಗ. ಅಂದರೆ ಅದೇ ಬೆಳೆಯುತ್ತಾ ನನ್ನ ಕಾರ್ಯಕ್ರಮಗಳೆಲ್ಲ ಅವರೆಲ್ಲ ನೋಡ್ತಾ ಇದ್ರು, ತಾಯಿಯೆಲ್ಲ ನೋಡ್ತಾ ಇದ್ರು. ಅವರಿಗೆ ತುಂಬ ಖುಷಿ. ನಂತರ ಅವರೆಲ್ಲ ಸಪೋರ್ಟ್ ಮಾಡಲಿಕ್ಕೆ ಮಾಡಿದರು. ಮತ್ತು ನನ್ನ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಮಿಸ್ಸಸ್ ಆಗಲಿ, ನನ್ನ ಫ್ಯಾಮಿಲಿ, ಅವರ ಫ್ಯಾಮಿಲಿ ಎಲ್ಲ ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ. ಅದು ನನಗೆ ತುಂಬ ಖುಷಿ. ಸೊ ಎಲ್ಲೋ ಒಂದು ಕಡೆ ಈ ಡುವೆಲ್ ವಾಯ್ಸ್ ಅಂತ ಹೇಳುವಾಗ, ಎಸ್ಪೆಷಲಿ ಒಬ್ಬ ಗಂಡಸು ಒಂದು ಹೆಣ್ಣಿನ ಧ್ವನಿಯಲ್ಲಿ ಹಾಡುವಾಗ ಎಷ್ಟು ಸಪೋರ್ಟ್ ಮಾಡ್ತಾರೋ ಅಷ್ಟು ರಿಟರ್ನ್ ಬರುತ್ತೆ ನಮಗೆ. ಕೆಲವೊಂದ್ಸಲ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗುವಂತದ್ದು ಸಾಧ್ಯತೆ ಇರುತ್ತೆ. ಸೊ ನಿಮ್ಮ ಜೀವನದಲ್ಲಿ ನೀವು ಹಾಡ್ಬೇಕಾದ್ರೆ ಏನಾದ್ರೂ ಬ್ಯಾಡ್ ಕಾಮೆಂಟ್ಸ್ ಈ ತರದ್ದು ಏನಾದ್ರೂ ಆಗಿತ್ತು? ಆ ದಿನ ಅಂದರೆ ಅದೊಂದು ನನ್ನ ಜೀವನದಲ್ಲಿ ಅವಿಸ್ಮರಣೀಯ ಸಂದರ್ಭ. 2 ಆಗಿದೆ. ಒಂದು BC ರೋಡು ಅಲ್ಲಿ ಗ್ರೌಂಡಲ್ಲಿ ದೊಡ್ಡ ಕಾರ್ಯಕ್ರಮ, ಅದು ಏನೋ ಪೆಡ್ಲೈಟ್ ಮ್ಯಾಚ್ ಕಾಣಬೇಕು. ಅಲ್ಲಿ ನಾನು ಹಾಡ್ತಾ ಇರುವಾಗ ಅದು ಲೈವ್ ಕಾರ್ಯಕ್ರಮ ಕಾಣಬೇಕು. ಆಗ ನಾನು ಮೊದಲು ಲೈವ್ ಕಾರ್ಯಕ್ರಮ ಜಾಸ್ತಿ ಹಾಡ್ತಾ ಇದ್ದೆ. ಲೈವ್ ಕಾರ್ಯಕ್ರಮ ಹಾಡ್ತಿರುವಾಗ ತಕ್ಷಣ ಅಲ್ಲಿ ಎದ್ದು ಬಂದರು.
ಏನು ನಾವೇನು ಇದೆ ಅಂದರೆ ನಾವೇನು ಮೂರ್ಖರಲ್ಲ, ನೀವು ಲೇಡೀಸ್ ವಾಯ್ಸ್ ಹಾಡೋದು ನೀವಲ್ಲ, ಅದು ನೀವೇನೋ ರೆಕಾರ್ಡಲ್ಲಿ ಏನೋ ಇಟ್ಟಿದ್ದೀರಿ ಹಾಗೆಲ್ಲ ಹೇಳಿದರು. ಅದಕ್ಕಾಗಿ ಅವರದ್ದು ಮ್ಯೂಸಿಕನ್ನು ಸ್ವಲ್ಪ ಸ್ಟಾಪ್ ಮಾಡಿ ಇವರು ಸಿಂಗ್ ಮಾಡಲಿ ಅಂತ ಹೇಳಿದರು ನನ್ನನ್ನು. ನನಗೆ ಅದರ ಬಗ್ಗೆ ನನಗೆ ವಿಶ್ವಾಸ ಇದೆ, ನನ್ನ ಟ್ಯಾಲೆಂಟ್, ದೇವರು ಕೊಟ್ಟ ಟ್ಯಾಲೆಂಟ್ ನನಗೆ ವಿಶ್ವಾಸ ಇದೆ. ನಾನು ಪರ್ಫೆಕ್ಟಾಗಿ ಹಾಡಿಬಿಟ್ಟೆ. ನಂತರ ಆ ಬ್ಯಾಕ್ಗ್ರೌಂಡ್ ಸ್ಟೇಜ್ ಅದರಲ್ಲಿ ನಂತರ ಕಾರ್ಯಕ್ರಮ ಮುಗಿದ ಮೇಲೆ ಅವರು ಬಂದು ನನ್ನ ಹತ್ರ ಸಾರಿ ನಮಗೆ ತಪ್ಪಾಯಿತು ಅಂತ ಅವರು ಸಾರಿ ಕೇಳಿದರು. ಅದು ನಮಗೆ ಗೊತ್ತಂದರೆ ಪರ್ಫೆಕ್ಷನ್ ಉಂಟು ನಿಮ್ಮ ವಾಯ್ಸಲ್ಲಿ. ಈಗ ಜಾನಕಿ ಹಾಡೋದಂದರೆ ಜಾನಕಿ ಹಾಡಿದಾಗೇ ಎಲ್ಲೂ ಸಾರಿ ಆಚೀಚೆ ಆಗ್ತಾ ಇಲ್ಲ, ವೇರಿಯೇಷನ್ ಆಗ್ತಾ ಇಲ್ಲ, ಸೇಮ್ ಬರ್ತಾ ಉಂಟು. ಅದು ನನಗೇನೋ ನಮ್ಮನ್ನು ಇದು ಫೂಲ್ ಮಾಡ್ತಿದ್ದೀರಾ ಅಂತ ಅನಿಸಿತು. ಆಗೋಸ್ಕರವಾಗಿ ನಾನು ಬಂದದ್ದು, ಸಾರಿ ಅಂತ ಅವರೇ ಮಾಡಿದ್ರು. ನಂತರ ಕದ್ರಿಯಲ್ಲಿ ಒಂದು ಟ್ರ್ಯಾಕ್ ಸಿಂಗಿಂಗ್ ಆಗ್ತಾ ಇತ್ತು ಮದುವೆ ಕಾರ್ಯಕ್ರಮದಲ್ಲಿ. ತಕ್ಷಣ ಎದ್ದು ಬಂದರು ಅವರು, ಯಾರ ಒಂದು ಜನ ಎದ್ದು ಬಂದು, ನಾವೇನು ಕಿವಿಗೆ ಹೂ ಇಡಲಿಲ್ಲ ಅಂತ ಹೇಳಿದರು. ಯಾರನ್ನು ಫೂಲ್ ಮಾಡೋದು ನೀವು ಅಂತ. ನನಗೆ ತುಂಬ ಬೇಸರ ಆಯಿತು. ಅದಕ್ಕೆ ನಾನು ಅವರಿಗೆ ಉತ್ತರ ಕೊಡಲಿಲ್ಲ. ನೆಕ್ಸ್ಟ್ ನಾನು ಹೇಳಿಬಿಟ್ಟೆ, ಮ್ಯೂಸಿಕ್ ನಾನು ಹಾಕೋದಿಲ್ಲ, ನಾನು ವಿದೌಟ್ ಮ್ಯೂಸಿಕಲ್ಲಿ, ಮ್ಯೂಸಿಕ್ ಇಲ್ಲದೆ ನಾನು ಹಾಡ್ತಾ ಇರ್ತೇನೆ, ಒಂದು 2-3 ಲೈನ್ ಹಾಡ್ತೇನೆ, ಆಗ ಗೊತ್ತಾಗ್ತಂತ. ಅಲ್ಲಿ ಸಹ ನಾನು ಹಾಡಿದೆ. ಅಲ್ಲಿ ಸಹ ಅವರಿಗೆ ತಪ್ಪಿನ ಅರಿವಾಯಿತು. ಅಂದರೆ ಅದು ಅಷ್ಟು ಪರ್ಫೆಕ್ಷನ್ ಇದ್ದ ಕಾರಣ ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಹಾಗಾಗಿ ಕೆಲವು ಕಡೆ ಆಗಿದೆ, ಕೆಲವು ಕಡೆ ಅಂತ ಸಂದರ್ಭಗಳು ಬರ್ತವೆ. ಅಂತ ಸಂದರ್ಭಗಳು ಬಂದಾಗ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಿ? ಅಂದರೆ ನಾನು ಅವರಿಗೆ ಏನು ನಾನು ಸಿಡಿಮಿಡಿಗೊಳ್ಳುವುದಿಲ್ಲ, ಕೋಪಗೊಳ್ಳುವುದಿಲ್ಲ. ಯಾಕೆಂದ್ರೆ ನನಗೆ ಗೊತ್ತುಂಟು ನನ್ನ ಟ್ಯಾಲೆಂಟಲ್ಲಿ ವಿಶ್ವಾಸ ಇದೆಯಲ್ಲ, ಆ ಒಂದು ಅವರ ಸಮಸ್ಯೆಯನ್ನು ಪರಿಹರಿಸುವಂಥ ವೇ ನನಗೆ ದೇವರು ಕೊಟ್ಟಿದ್ದಾರೆ, ಆ ಒಂದು ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಅದನ್ನು ಆಗಲೇ ನಾನು ಜಸ್ಟಿಫೈ ಮಾಡಿಬಿಡ್ತೀನಿ, ಸಂತೋಷದಲ್ಲಿ ನಗು ಮುಖದಿಂದಲೇ ಅವರಿಗೆ ಜಸ್ಟಿಫೈ ಮಾಡಿಬಿಡ್ತೇನೆ. ಅದರಿಂದ ಎಲ್ಲರ ಪ್ರೀತಿಯ ನನ್ನ ಜೊತೆ ಇದೆ. ಓಕೆ, ಸೊ ಈ ನಿಮ್ಮ ಡುಯಲ್ ವಾಯ್ಸೇ ನಿಮ್ಮ ಸಾಕಷ್ಟು ಸಾಧನೆಗಳಿಗೆ ಒಂದು ದಾರಿ ಆಯಿತು ಖಂಡಿತವಾಗ್ಲೂ. ಸೊ ಇಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ಅಥವಾ ಮಂಗಳೂರು ಕಡೆ ಮಾತ್ರ ಅಲ್ಲ, ದೇಶ ವಿದೇಶದಲ್ಲೂ ನೀವು ಹೋಗಿ ಹಾಡಿದಿರಿ. ಸೊ ಇಲ್ಲಿ ಇರುವಂತಹ ಒಂದು ಎಲೆಮರೆ ಕಾಯಿ, ಒಂದು ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಒಂದು ಟ್ಯಾಲೆಂಟ್ ಸಡನ್ ಆಗಿ ಒಂದು ಫಾರಿನ್ ಕಂಟ್ರಿಗೆ ಹೋಗಿ ಹಾಡುವಂತಹ ಒಂದು ಅವಕಾಶ ನಿಮ್ಗೆ ಸಿಗುತ್ತೆ. ಸೊ ಆ ಸನ್ನಿವೇಶವನ್ನ ನೆನಪು ಮಾಡ್ಬೋದಾ? ಅದು ನನ್ನ ಅವಿಸ್ಮರಣೀಯ ಸಂದರ್ಭ. 2017 ಕಾಣಬೇಕು. ಅವಿಸ್ಮರಣೀಯ ಸಂದರ್ಭ. ತಕ್ಷಣ ನನಗೆ ಪ್ರದೀಪ್ ಸರ್, ಅಂದರೆ ಅವರದು ಮನೆಯ ಗೃಹ ಪ್ರವೇಶದ ಕಾರ್ಯಕ್ರಮ ನಾನು ಮಾಡಿದ್ದೆ. ಅಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲರ ಒಂದು ಗಮನವನ್ನು ಏನೂ ಗೊತ್ತಿಲ್ಲ, ನಾನು ಸೆಳೆದಿದ್ದೇನೆ ಕಾಣಬೇಕು. ಆ ಕಾರ್ಯಕ್ರಮ ಎಲ್ಲ ಇದಾಯಿತು. ನಾನು ಮತ್ತೆ ಮನೆಗೆ ಬಂದೆ. ನಾನು 1 ತಿಂಗಳ ನಂತರ ನನಗೊಂದು ಕಾಲ್ ಬರ್ತದೆ. ನನಗೆ ಕದ್ರಿ ಇವರು ಗೋಕುಲ್ ಕದ್ರಿ ಮತ್ತು ಬಾಲಕೃಷ್ಣ ಕದ್ರಿ ನನ್ನ ದೊಡ್ಡ ಸಪೋರ್ಟ್, ನಮ್ಮ ಬ್ಯಾಕ್ಗ್ರೌಂಡ್ ನನಗೆ ಬೆನ್ನೆಲುಬಾಗಿದೆ ನನ್ನ ಕಲೆಗೆ. ಗೋಕುಲ್ ಕದ್ರಿ, ಬಾಲಕೃಷ್ಣ ಕದ್ರಿ, ನಿರಂಜನ್ ಕದ್ರಿ ಅವರ ಫ್ರೆಂಡ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರು. ನಮ್ಮ ಕಾರ್ಯಕ್ರಮಕ್ಕೆ ಅವರನ್ನು ನಾವು ಇದು ಮಾಡಬೇಕಂದ್ರೆ ನಮಗೆ ಹ್ಯಾಪಿ ಇದೆ ಅವರ ಕಾರ್ಯಕ್ರಮದಲ್ಲಿ, ಅವರನ್ನು ನಾವು ಇದು ಮಾಡಬೇಕಂತ ತಕ್ಷಣ ನನಗೆ ಕಾಲ್ ಮಾಡಿದರು ಒಂದು ದಿವಸ. ಎಲ್ಲಿಂದ? ಗಲ್ಫಿಂದ. ಕರುಣಾಕರ್, ನಿಮ್ಮ ಪಾಸ್ಪೋರ್ಟ್ ರೆಡಿ ಮಾಡಿ, ಇಂಥದ್ದೇ ದಿವಸ ನಿಮಗೆ ಕಾರ್ಯಕ್ರಮ ಇದೆ ಗಲ್ಫಲ್ಲಿ, ನೀವು ಹೊರಡಬೇಕಂತ. ನನಗೆ ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಅಂದಿಲ್ಲ ನನ್ನ ಜೀವನದಲ್ಲಿ. ಅದು ದೇವರೇ ಕರುಣಿಸಿದ್ದು ನನಗೆ. ಅದು 2017 ಕಾಣಬೇಕು ಅಂತ ನನಗೆ ಅಂಥ ಅವಕಾಶವನ್ನು ಅದೇ ರೀತಿ ಪ್ರದೀಪ್ ಸರ್ ಮತ್ತು ಅದು ಬಾಲಕೃಷ್ಣ, ನಿರಂಜನ್, ಆದರೆ ಇವರು ಗೋಕುಲ್ ಕದ್ರಿ ಅವರು ಒದಗಿಸಿದ್ರು. ನಂತರ ಅವಕಾಶಗಳು ನಂತರ ನನಗೆ ದುಬೈ ಮತ್ತು ಬೆಹರಿನ್ ಕಾರ್ಯಕ್ರಮ ಬಂತು. ಬೆಹರಿನ್ ಕಾರ್ಯಕ್ರಮಕ್ಕೆ ನನಗೆ ಅವಕಾಶವನ್ನು ಕೊಟ್ಟದ್ದು ನನ್ನ ದಿನೇಶ್ ಸರ್ ಅಂತ, ಕುರ್ಕಾಲ್, ಅಂದರೆ ಕಟಪಾಡಿ ಅವರು, ಕುರ್ಕಾಲ್ ದಿನೇಶ್ ಕುರ್ಕಾಲ್ ಅಂತ ಹೇಳಿ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ, ನನ್ನ ಟ್ಯಾಲೆಂಟಿಗೆ. ಪ್ರತಿ ವೇದಿಕೆ ನನಗೆ ಕೊಟ್ಟಿದ್ದಾರೆ ಅವರು. ಅದು ಮರೆಯುವಂತಹ ನನ್ನ ಜೀವನದಲ್ಲಿ ನಾನು ಮರೆಯಲಿಕ್ಕಿಲ್ಲ, ನನ್ನ ಜೀವನದಲ್ಲಿ. ಓಕೆ. ಸೊ ಈಗ ಫಾರಿನ್ ಕಂಟ್ರಿಯಲ್ಲಿ ನೀವು ಹೋಗಿ ಹಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಬಹ್ರೈನ್ ಅಂತ ತಗೊಳ್ಳಿ, ಒಂದು ಅಲ್ಲಿರುವಂತಹ ಮೈಂಡ್ ಸೆಟ್ಗಳು ಒಂಚೂರು ಬೇರೆ ಇರುತ್ತೆ. ನಮ್ಮ ಸಂಸ್ಕೃತಿ ಸಂಪ್ರದಾಯಕ್ಕೆ ಕಂಪೇರ್ ಮಾಡಿದ್ದು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಸೊ ಅಲ್ಲಿ ನೀವು ಯಾವ ರೀತಿಯ ಹಾಡುಗಳನ್ನು ಹಾಡಿದ್ರಿ? ಅಂದರೆ ಇದೇ ಹಳೆ ಜಾನಕಿ ಅಮ್ಮನವರ ಸ್ಟೈಲಲ್ಲಿ ಹಾಡನ್ನು ಹಾಡಿದ್ದ ಅಥವಾ ಬೇರೆ? ಇಲ್ಲ, ಅಲ್ಲಿ ಅಂತ ಹೇಳಿದ್ರೆ ಎಲ್ಲ ಅಂದರೆ ಫಾರಿನ್ ಕಂಟ್ರಿ ಅಂತ ಹೇಳಿದ್ರೆ ಎಲ್ಲ ಫಾರಿನ್ ಅವರೇ ಇರುವುದಿಲ್ಲ, ನಮ್ಮವರೇ ಅಲ್ಲಿ ಹೋಗಿ ಸೆಟ್ಲ್ ಆಗಿರುವುದು. ಅಂದ್ರೆ ನಮ್ಮವರ ಕಾರ್ಯಕ್ರಮನೇ ಅಲ್ಲಿ ಇರುವುದು. ಅಲ್ಲಿ ಫಾರಿನರ್ಸ್ ಬರ್ತಾರೆ, ಆದ್ರೆ ನಮ್ಮವರೇ ಅಲ್ಲಿ ಇರುವುದು. ಆದ್ದರಿಂದ ಅವರ ಅಭಿರುಚಿಗೆ ತಕ್ಕಂತ ಹಾಡುಗಳನ್ನೇ ನಾನು ಸೆಲೆಕ್ಟ್ ಮಾಡಿಕೊಂಡು ಹೋಗಿದ್ದೇನೆ. ಅದಕ್ಕೋಸ್ಕರವಾಗಿ ಅವರು ತುಂಬಾ ಎಂಜಾಯ್ ಮಾಡಿದ್ದಾರೆ.
3 ಕಂಟ್ರಿಯಲ್ಲಿ ಸಹ ಎಂಜಾಯ್ ಮಾಡಿದ್ದಾರೆ ಅವರು. ಓಕೆ ಓಕೆ. ಸೊ ನೀವು ಯಾವ ರೀತಿಯೆಲ್ಲ ಹಾಡುಗಳನ್ನ ಹಾಡ್ತೀರಿ? ಹಳೆಯ ಹಾಡುಗಳಿಗೆ ಜಾಸ್ತಿ ಒಲವನ್ನ ತೋರಿಸ್ತೀರಾ ಅಥವಾ ಇತ್ತೀಚಿನ ದಿನಗಳಲ್ಲಿ ಬರುವಂತಹ ಹಾಡುಗಳಿಗೆ? ಅಂದರೆ ನನಗೆ ಹಳೆ ಹಾಡುಗಳೇ ತುಂಬ ಒಲವು ಎಷ್ಟು ಜಾಸ್ತಿ ಹಳೆಯ ಹಾಡುಗಳು. ಆದರೆ ನಾವು ಹೊಸ ಹಾಡುಗಳಿಗೆ ನಾವು ಹೋಗ್ಬೇಕು. ಯಾಕಂತ ಹೇಳಿದ್ರೆ ಈಗಿನ ಸಿಚುವೇಶನ್ ಹಾಗೆ ಇದೆ. ಸಮಯಕ್ಕೆ ತಕ್ಕಂತೆ ನಾವು ಹೊಂದಿಕೊಳ್ಬೇಕಾಗ್ತದೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಆ ಒಂದು ಅವಕಾಶವನ್ನು ನಾವು ಗಿಟ್ಟಿಸ್ಕೊಳ್ಬೇಕಾದ್ರೆ ನಾವು ಎಲ್ಲ ರೀತಿಯ ಹಾಡುಗಳು, ಒಂದು ಕಲಾವಿದ ಆದವನು ಎಲ್ಲ ರೀತಿಯ ಹಾಡುಗಳಿಗೆ ಅವನು ರೆಡಿ ಇರಲೇಬೇಕು. ಅದಕ್ಕೋಸ್ಕರ ನಾನು ಎಲ್ಲ ರೀತಿಯ ಹಾಡುಗಳನ್ನು ಹಾಡುವಂತ ನಾನು ಒಲವು ತೋರಿಸ್ತೇನೆ. ಸೊ ಇವಾಗ ಒಂದು ಹಳೆಯ ಹಾಡನ್ನ ನಮ್ಗೆ ಹಾಡಿ ಕೊಟ್ರಿ ನೀವು. ಸೊ ಇನ್ನೊಂದು ಈ ಜನರೇಷನ್ಗೆ ಆಗುವಂತಹ ಒಂದು ಹಾಡನ್ನು ಯಾವ್ದಾದ್ರು ಹಾಡಬಹುದಾ? ನಿನ್ನ ಜೊತೆ ನನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ, ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ, ಇಂದು ಹೀಗೆ ಹಾಗೆ ಇಲ್ಲ ಏನು ಇದರ ಯೋಚನೆ. ಥ್ಯಾಂಕ್ ಯು. ಹಿಂದೆ ಬರ್ತಾ ಇಲ್ಲ. ಓಕೆ, ಇಟ್ಸ್ ಓಕೆ. ಅಪ್ಪು ಅವರ ಸಾಂಗ್ ಅದೇ, ಥ್ಯಾಂಕ್ ಯು. ಕೇಳಿ ಅಂತೂ ಖುಷಿ ಆಗ್ತದೆ. ಯಾಕಂದ್ರೆ ಅಪ್ಪು ನಮ್ಮ ಜೊತೆ ಅದೇ ದೈಹಿಕವಾಗಿ ಇಲ್ಲ ಅಂದ್ರೂ ಕೂಡ ಅದೇ ಪ್ರತಿ ಕಾರ್ಯಕ್ರಮದಲ್ಲಿ ನಾನು ಅಪ್ಪು ಅವರ ಒಂದು ಸಾಂಗ್ ಸಹ ಹಾಡ್ತೇನೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು, ಆರಾಧಿಸೋ ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಅಂದ್ರೆ ಇದು ನಮ್ಮ ಜೀವನಕ್ಕೆ ಹತ್ತಿರವಾದಂತ ಒಂದು ಹಾಡು. ಎಲ್ಲರೂ ಎಂಜಾಯ್ ಮಾಡ್ತಾರೆ ಖಂಡಿತವಾಗ್ಲು. ಸೊ ರಾಜ್ಕುಮಾರ್ ಸರ್ ಅವರ ವಾಯ್ಸ್ ಇಂದ ಹಿಡಿದು ಅಪ್ಪು ಸರ್ ವಾಯ್ಸ್ ತನಕ ಎಲ್ಲರೂ ಎಂಜಾಯ್ ಅಂದ್ರೆ ಅವರ ಹಾಗೆ ಅಂತ ಅಲ್ಲ, ನಮ್ಮ ಧ್ವನಿಗೆ ಸೂಟೇಬಲ್ ಆಗುವಂತ ನನ್ನ ಸ್ವಂತಿಕೆಯಲ್ಲಿ ನಾನು ಹಾಡ್ತಾ ಇರೋದು. ಈಗ ನೀವು ಹಾಡ್ಬೇಕಾದ್ರೆ ನಾನೊಂದು ಒಬ್ಸರ್ವ್ ಮಾಡಿದೆ, ನಾರ್ಮಲ್ ಆಗಿ ನಾವು ಹಾಡೋದಕ್ಕಿಂತ ಅದರಲ್ಲಿ ಒಂದು ವೇರಿಯೇಷನ್ ಕೊಟ್ಟು ಅದೇ ಸಂಗತಿಗಳು. ನನಗೆ ಸಂಗತಿ ಅಂದ್ರೆ ನಾನು ಪ್ರತಿ ಹಾಡಿದ ಸಂಗತಿ ನಾನು ಮೇನ್ ಮುಖ್ಯವಾಗಿ ನಾನು ನೋಡ್ತಾ ಇರ್ತೇನೆ. ಆದ್ರೆ ಇದು ಕೆಲವೊಂದು ಬಾರಿ ಶಾಸ್ತ್ರೀಯ ಸಂಗೀತವನ್ನ ಕಲಿತು ಹಾಡಿದವರಿಗೂ ಕಷ್ಟ ಆಗುವಂತಹ ಸನ್ನಿವೇಶಗಳು ಬರುತ್ತೆ. ಸೊ ನೀವು ಶಾಸ್ತ್ರೀಯವಾಗಿ ಕಲಿದೇ ಇದ್ರು ನಿಮ್ಮದೇ ಒಂದು ಸ್ವಂತ ಪ್ರಯತ್ನದಿಂದ ನೀವು ಮಾಡಿದ್ರು, ಅದನ್ನ ಹೇಗೆ ಕ್ಯಾಚ್ ಮಾಡಿದ್ರಿ ಅಂತ? ಅಂದರೆ ಏನೋ ಗೊತ್ತಿಲ್ಲ, ಅದು ದೈವದತ್ತ ದೇವರು ಕೊಟ್ಟಂಥ ಒಂದು ಏನೋ ಗೊತ್ತಿಲ್ಲ ಪ್ರತಿಭೆ. ಅಂದರೆ ಶಾಸ್ತ್ರೀಯ ಸಂಗೀತದಲ್ಲಿ ಅಂದರೆ ಅಂಥ ಹಾಡುಗಳನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೇನೆ. ಅಂದರೆ ಒಂದು ಯಾವುದೇ ಶಾಸ್ತ್ರೀಯ ಸಂಗೀತದ ಕೆಲವೊಂದು ಹಾಡುಗಳಿದೆಯಲ್ಲ, ಅದನ್ನೆಲ್ಲ ಹಾಡುವಾಗ ಅಂದರೆ ಅಲ್ಲಿ ಫಸ್ಟ್ ಅಬ್ಸರ್ವೇಷನ್ ಮಾಡ್ತಾರೆ, ಅಲ್ಲಿ ಸಂಗತಿಗಳು ಹೇಗಿರ್ತದೆ, ಶಾಸ್ತ್ರೀಯಬದ್ಧವಾಗಿ ಹಾಡಬೇಕು ಅಂತ. ಆ ರೀತಿ ಅಂದರೆ ನಾನು ಕಲೀಲಿಲ್ಲ, ಆದರೆ ಆ ರೀತಿ ಹಾಡುವಂಥ ಪ್ರಯತ್ನ ಮಾಡ್ತೇನೆ ನಾನು ಹಾಗೆ. ಸೊ ನಿಮ್ಮ ಒಂದು ಫೇವ್ರೆಟ್ ಸಿಂಗರ್ ಅಥವಾ ನಿಮ್ಮ ಒಂದು ಮೋಟಿವೇಶನ್ ಅಥವಾ ಒಂದು ಐಕಾನ್ ಅಂತ ಹೇಳೋದಾದ್ರೆ ನೀವು ಯಾರನ್ನ ಹೇಳ್ತೀರಿ? ನಾನು ಜೆಂಟ್ಸಲ್ಲಿ SP ಬಾಲಸುಬ್ರಹ್ಮಣ್ಯ, ನನಗೆ ಗಾನಗಂಧರ್ವರು. ಅದೇ ನಾನು SP ಬಾಲಸುಬ್ರಹ್ಮಣ್ಯ. ಮತ್ತು ಲೇಡೀಸಲ್ಲಿ ಜಾನಕಿ, ಎಲ್ಲ ಸಿಂಗರ್ಸ್ ನನಗೆ ಫೇವ್ರೇಟೇ. ಎಲ್ಲರೂ ರಾಜ್ಕುಮಾರ್ ಆಗಲಿ, SP ಬಾಲಸುಬ್ರಹ್ಮಣ್ಯ, ಉದಿತ್ ನಾರಾಯಣ್, ಕುಮಾರ್ ಶಾನು, ಎಲ್ಲರ ಅಂದರೆ ನಾನು ಎಲ್ಲ ಸಿಂಗರ್ಸ್ನ ಹಾಡುಗಳನ್ನು ನಾನು ಹಾಡ್ತೇವೆ. ಅಂದರೆ ಜಾನಕಿ ಆಗಲಿ, P ಸುಶೀಲಾ, ಶ್ರೇಯಾ ಘೋಷಾಲ್, ನನ್ನ ಈಗ ಲೇಟೆಸ್ಟಲ್ಲಿ ಫೇವರ್ ಶ್ರೇಯಾ ಘೋಷಾಲ್ ತುಂಬ ಒಳ್ಳೊಳ್ಳೆ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಎಲ್ಲ ಓಲ್ಡ್ ಸಿಂಗರ್ ಆಗಲಿ ನ್ಯೂ ಸಿಂಗರ್, ಎಲ್ಲ ಸಿಂಗರ್ಸನ್ನು ನಾನು ಲೈಕ್ ಮಾಡ್ತೇನೆ ನಾನು. ಸೊ ನಿಮ್ಮದೇ ಒಂದು ಆರ್ಕೆಸ್ಟ್ರಾ ತಂಡ ಇದೆ ಈಗ? ಗೀತ್ ಮ್ಯೂಸಿಕಲ್ ಮ್ಯಾಂಗ್ಳೂರು ಆರ್ಕೆಸ್ಟ್ರಾ ತಂಡ ಇದೆ. ಓಕೆ. ಸೊ ಎಲ್ಲೆಲ್ಲ ಕಾರ್ಯಕ್ರಮಗಳನ್ನು ಕೊಡ್ತಾ ಬರ್ತಿದ್ದೀರಿ ನೀವು? ನಾನು ಅಂದರೆ ಮ್ಯಾಂಗ್ಳೂರ್ ಆಗಲಿ, ಈಗ ಔಟ್ ಆಫ್ ಸ್ಟೇಟ್ ಬ್ಯಾಂಗ್ಳೂರು, ಮೈಸೂರು ಎಲ್ಲ ಕಡೆ, ಅಂದರೆ ಅದು ನಮಗೆ ಆರ್ಡರ್ ಬಂದಾಗೆ ಎಲ್ಲ ಕಡೆ ನಾನು ನನ್ನ ಪ್ರಕಾರ ನಾನು ಕೊಟ್ಟಿದ್ದೇನೆ. ಓಕೆ. ಸೊ ಒಂದು ತಗೊಳ್ಳೋದಾದ್ರೆ ಒಂದು ಆರ್ಕೆಸ್ಟ್ರಾ ತಂಡವನ್ನು ಕಟ್ಟಿಕೊಂಡು ಬೇರೆ ಊರುಗಳಿಗೆ ಹೋಗಿ ಅಥವಾ ಅಲ್ಲಿ ಹಾಡನ್ನು ಹಾಡುವಂಥದ್ದೆಲ್ಲ ಸಣ್ಣ ಕೆಲಸ ಅಲ್ಲ, ಸಾಕಷ್ಟು ಶ್ರಮ ಬೇಕಾಗ್ತದೆ. ಸೊ ನೀವು ಹಗಲು ಮತ್ತೆ ರಾತ್ರಿ ಇದಕ್ಕೆ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರೂ ವೇರಿಯೇಷನ್ಸ್ ಆಗತ್ತಾ? ಅವರಿಗೆ ಕಷ್ಟ ಆಗುವಂಥದ್ದು ಏನಾದ್ರು? ಯಾಕೆಂತ ಹೇಳಿದ್ರೆ ನನ್ನ ಮಿಸ್ಸಸ್ ಅವರ ಎಲ್ಲ ಮಕ್ಕಳ ಜವಾಬ್ದಾರಿ ಪ್ರತಿಯೊಂದನ್ನು ಅವರೇ ನಿಭಾಯಿಸುವುದು. ನಾನು ಇದೇ ಮಕ್ಕಳಿಗೆ ಈಗ ಏನಾದರೂ ಸ್ಟಡೀಸ್ ಮಾಡೋದಾದ್ರೆ ನಾನು ಇನ್ವಾಲ್ವ್ ಇಲ್ಲ, ಅವಳೇ ಎಲ್ಲ ಏನು ನನ್ನ ಕಾರ್ಯಕ್ರಮಗಳಿಗೆ ತುಂಬ ಸಪೋರ್ಟ್ ಮಾಡ್ತಾಳೆ, ನನ್ನ ಟ್ಯಾಲೆಂಟ್ಗೆ ತುಂಬ ಸಪೋರ್ಟ್ ಮಾಡ್ತಾಳೆ ನನ್ನ ಮಿಸ್ಸಸ್. ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ನಾನು ಅದು ಕಾರ್ಯಕ್ರಮದಲ್ಲಿ ಬಿಸಿ ಇರುವಾಗ ನಾನು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ, ಏನು
ಅದರ ಬಗ್ಗೆ ಅಬ್ಜೆಕ್ಷನ್ ಅದು ನಿಮ್ಮ ಏನಿಲ್ಲ. ಬೆನ್ನೆಲುಬಾಗಿ ನಿಂತು ಬೆನ್ನೆಲುಬಾಗಿ ನಿಂತಿದ್ದಾಳೆ, ಎಸ್. ಏನು ತೊಂದರೆ ಇಲ್ಲ ನನಗೆ, ಅದರ ಬಗ್ಗೆ ನಾನು ಹ್ಯಾಪಿ. ಸೊ ಈಗಷ್ಟೇ ನಾನು ಮೆನ್ಷನ್ ಮಾಡಿದೆ ನಿಮ್ಮನ್ನ ಜೂನಿಯರ್ ಜಾನಕಿ ಅಂತ ಕರೀತಾರೆ ಅಂತ ನಾವು ಸಾಕಷ್ಟು ಬಾರಿ ಕೇಳಿದೀವಿ. ಸೊ ಜಾನಕಿ ಅಮ್ಮನದ್ದು ನನ್ನದೊಂದು ಫೇವ್ರೆಟ್ ಸಾಂಗ್ ಇದೆ, ಯಾಕಂದ್ರೆ ನಂಗೂ ಕೂಡ ವಿಂಟೇಜ್ ಹಾಡುಗಳು ಅಂದ್ರೆ ಹಳೆ ಕಾಲದ ಹಾಡುಗಳು ಸಿಕ್ಕಾಪಟ್ಟೆ ಇಷ್ಟ. ಸೊ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ, ಸೊ ಇದು ನನ್ನದೊಂದು ರಿಕ್ವೆಸ್ಟ್, ಒಂದು ಹಾಡು ಹಾಡ್ಬೋದಾ? ಬಾನಲ್ಲೂ ನೀನೇ ಭುವಿಯಲ್ಲೂ ನೀನೇ, ಬಾನಲ್ಲೂ ನೀನೇ ಭುವಿಯಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ ನನ್ನಲ್ಲೂ ನೀನೇ, ಬಾನಲ್ಲೂ ನೀನೇ ಭುವಿಯಲ್ಲೂ ನೀನೇ, ಹೂವಲ್ಲಿ ನಿನ್ನ ಮೊಗವನ್ನು ಕಂಡೆ, ಮೊಗದಲ್ಲಿ ನಿನ್ನ ಹೂನಗೆಯ ಕಂಡೆ, ನಗುವಲ್ಲಿ ನಿನ್ನ ಚೆಲುವನ್ನು ಕಂಡೆ, ಚೆಲುವಲ್ಲಿ ನಿನ್ನ ಒಲವನ್ನು ಕಂಡೆ, ಒಲವಿಂದ ಬಾಳ ಹೊಸದಾರಿ ಕಂಡೆ, ಮುಗಿಲಲ್ಲೂ ನೀನೇ ಮನದಲ್ಲೂ ನೀನೇ, ಮುಗಿಲಲ್ಲೂ ನೀನೇ ಮನದಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ ನನ್ನಲ್ಲೂ ನೀನೇ, ಬಾನಲ್ಲೂ ನೀನೇ ಭುವಿಯಲ್ಲೂ ನೀನೇ, ಲಲಲಾಲಲಾಲ 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 ಲಲಲಾಲಲಾಲ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ನಾನು ನೀವು ಹಾಡಬೇಕಾದ್ರೆ ಜಸ್ಟ್ ನಿಮ್ಮ ಮುಖವನ್ನು ನೋಡ್ತಾ ಇರಲಿಲ್ಲ, ಯಾಕಂದ್ರೆ ನಾವು ನೋಡಿದ್ರೆ ಮಾತ್ರ ಒಬ್ಬ ಮೇಲ್ ಸಿಂಗರ್ ಈ ಹಾಡನ್ನು ಹಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನಾವು ನಿಮ್ಮನ್ನ ನೋಡದೇ ಇದ್ರೆ ನೀವು ಗೊತ್ತೇ ಆಗೋದಿಲ್ಲ. ಸೊ ಆಫ್ ಕೋರ್ಸ್ ನಿಮ್ಮನ್ನ ಜೂನಿಯರ್ ಜಾನಕಿ ಅಂತ ಕರೆಯೋದಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ. ಇಟ್ಸ್ ಅ ಬಿಗ್ಗೆಸ್ಟ್ ಅವಾರ್ಡ್ ನಿಮಗೆ, ಅದು ಒಂದು ಬಿರುದು ನಿಮ್ಮಲ್ಲಿ ಅದು ಸಿಕ್ಕಿರುವಂತ. ಅದರಲ್ಲಿ ತುಂಬಾ ಒಂದು ವೇರಿಯೇಷನ್ ಬರ್ತದೆ, ಅದು ವೇರಿಯೇಷನ್ ಅಷ್ಟು ಸುಲಭದಲ್ಲಿ ತೆಗೆಯಲಿಕ್ಕೆ ಆಗಲ್ಲ. ಇಲ್ಲ, ನಾರ್ಮಲ್ ಆಗಿ ಹೇಳ್ತಾರೆ ಜಾನಕಿ ಅಮ್ಮನ ಹಾಡನ್ನ ಅಷ್ಟು ಸುಲಭದಲ್ಲಿ ಯಾರಿಗೂ ಹಾಡ್ಲಿಕ್ಕೆ ಅಂದ್ರೆ ಆಗೋದಿಲ್ಲ. ವೇರಿಯೇಷನ್ ಬರ್ತದೆ. ಬಿರುಗಾಳಿ ಬೀಸಿ ಎದುರಾದರೇನು, ಭೂಕಂಪವಾಗಿ ನೆಲ ಬಿರಿದರೇನು, ಕಡಲೆಲ್ಲ ಒಮ್ಮಿ ಬಳಿ ಬಂದರೇನು, ಮಳೆಯಂತೆ ಬೆಂಕಿ ಧರೆಗಿಳಿದರೇನು, ಜೊತೆಯಿರಲು ನೀನು ಭಯಪಡೆನು ನಾನು. ಥ್ಯಾಂಕ್ ಯು, ನೀವು ನಿಲ್ಲಿಸ್ಬೇಡಿ, ಹೀಗೆ ಹಾಡ್ತಾರೆ. ಥ್ಯಾಂಕ್ ಯು. ಓಕೆ, ನಾವೀಗ ನಿಮ್ಮ ಕನ್ನಡದ ಹಾಡುಗಳನ್ನು ಸಾಕಷ್ಟು ಕೇಳಿದ್ವಿ, ಆದರೆ ನೀವು ತುಳುವಲ್ಲಿ ಕೂಡ ಅದ್ಭುತ ಗಾಯಕರು ಅಂತ ನಮಗೆ ಗೊತ್ತು. ಸೊ ನಮ್ಮ ಈ ಕಾರ್ಯಕ್ರಮ ತುಳುಟ್ಲ ಪ್ರಸಾರ ಆಪ್ ನಡೆದಾರ ಎಂಕ್ಲೆಗೆ ಬೋಡದು ಒಂಜಿ ತುಳು ಪದ, ಒಂಜಿ ರೆಡ್ ಪದ ಪನೋಲಿಯಾ ಸರ್. ದಾನೇ ಪೊಳ್ಳೆ ನಿನ್ನ ಮನಸ್ಸೆಂಕು ತೆರೆಯಂದೆ ಪೋವ, ಮನಸ್ಸೆಂಕು ತೆರೆಯಲ್ದೆ ಪೋವ, ಆಸೇದಿದು ಈ ಕಾಪುವ ಪಿಂಗಾರ ಪೂವ, ಕಾಪುವ ಪಿಂಗಾರ ಪೂವ. ಥ್ಯಾಂಕ್ ಯು ಸೋ ಮಚ್. ಸೊ ಸತತವಾಗಿ ಒಂದು 20 ವರ್ಷದಿಂದ ಈ ಜರ್ನಿ ನಡೀತಾ ಇದೆ ನಿಮ್ಮಲ್ಲಿ. ಸೊ ಸಾಕಷ್ಟು ಆರ್ಕೆಸ್ಟ್ರಾಗಳಲ್ಲಿ, ಸಾಕಷ್ಟು ಬೇರೆ ಬೇರೆ ಸ್ಟೇಜ್ ಪ್ರೋಗ್ರಾಮ್ಸ್ಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲೆಲ್ಲ ಹಾಡನ್ನ ಹಾಡಿದ್ದೀರಿ. ಆದರೆ ಯಾವುದೇ ಒಬ್ಬ ಕಲಾವಿದ ಬೆಳಿಬೇಕು ಅಂದ್ರೆ ಕೇವಲ ಅವನ ಏನು ಪ್ರತಿಭೆ ಒಂದಿದ್ರೆ ಸಾಲದು, ಅದರ ಜೊತೆಗೆ ಪ್ರಯತ್ನ, ಹಾಗೇನೆ ಹಿಂದೆಯಿಂದ ನಿಂತು ಬೆನ್ನು ತಟ್ಟುವಂತವರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಜೀವನದಲ್ಲಿ ಎಷ್ಟು ಜನ ಕಾಲು ಎಳಿತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ನಮ್ಮ ಕೈ ಹಿಡ್ದಂತೂ ಕೆಲವರು ನಡೆಸೇ ಇರ್ತಾರೆ. ಸೊ ನಿಮ್ಮ ಜೀವನದಲ್ಲಿ ಯಾರನ್ನಾದ್ರೂ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ನನ್ನ ಜೀವನದಲ್ಲಿ ಅಂದರೆ ತುಂಬ ಜನ ನಾನು ನೆನಪು ಮಾಡಿಕೊಳ್ಬೇಕಂತ ಅನಿಸ್ತದೆ ನನಗೆ. ನನ್ನ ಪೇರೆಂಟ್ಸ್ ಅಂದರೆ ನನ್ನ ನನ್ನ ಫ್ಯಾಮಿಲಿಯಿಂದ ಹಿಡಿದು ನನ್ನ ಶಾಲೆಯ ಪ್ರತಿಯೊಂದು ನನ್ನೊಟ್ಟಿಗೆ ಇರುವಂತಹ ಎಲ್ಲ ಸ್ಟೂಡೆಂಟ್ಸ್ ಆಗಲಿ, ನನ್ನ ಸರ್ ಆಗಲಿ, ಎಲ್ಲ ಪ್ರಾಧ್ಯಾಪಕಿಯರು, ಅದೇ ರೀತಿ ನನ್ನ ಫ್ರೆಂಡ್ಸ್ಗಳು, ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಯವರು, ಎಲ್ಲ ಮ್ಯೂಸಿಕ್ ಟ್ರೂಪಿನವರು,
ಅದೇ ರೀತಿ ಎಲ್ಲ ಡ್ಯಾನ್ಸ್ ಟ್ರೂಪಿನವರು ನಾನು ಯಾವತ್ತೂ ಮರೆಯಲಾರೆ ನನ್ನ ಜೀವನದಲ್ಲಿ. ಯಾಕೆಂದರೆ ಪ್ರತಿ ಕ್ಷಣವೂ ನನಗೆ ಅವರಿಗೆ ಕಾರ್ಯಕ್ರಮ ಬುಕ್ಕಿಂಗ್ ತಕ್ಷಣ ನನಗೆ ಒಂದು ಕಾಲ್, ಯಾವುದೇ ಡ್ಯಾನ್ಸ್ ಟ್ರೂಪ್ ಆಗಲಿ, ಅದು ನಾನು ಯಾರಂತ ನಾನು ಮೆನ್ಷನ್ ಮಾಡೋದಿಲ್ಲ, ಪ್ರತಿ ಡ್ಯಾನ್ಸ್ ಟ್ರೂಪ್ ಆಗಲಿ, ಪ್ರತಿ ಸಂಘ ಸಂಸ್ಥೆಗಳಾಗಲಿ, ಪ್ರತಿ ಊರಿನ ನಮ್ಮ ಶಾಲೆಗಳ ಕಾರ್ಯಕ್ರಮಗಳೇ ಸಹ ಹಲವಾರು ನನಗೆ ಸನ್ಮಾನ ಮಾಡಿದ್ದಾರೆ. ನಾನು ಚಿರಋಣಿ. ಯಾಕೆಂತ ಹೇಳಿದರೆ ನನ್ನ ಶಾಲಾ ದಿನಗಳಲ್ಲಿ ಪ್ರತಿ ಶಾಲೆಯವರು ಪ್ರಾಥಮಿಕ, ಮಾಧ್ಯಮಿಕ, ಅದೇ ರೀತಿ ಕಾಲೇಜ್ ಎಲ್ಲರೂ ನನಗೆ ಸನ್ಮಾನ ಮಾಡಿದ್ದಾರೆ. ಅದು ಯಾವತ್ತು ನಾನು ಚಿರಋಣಿ ಅವರಿಗೆ. ಅದೇ ರೀತಿ ನನ್ನ ಫ್ರೆಂಡ್ಸ್ಗಳು ವಿದೇಶದಲ್ಲಿ ತುಂಬ ಜನ ಇದ್ದಾರೆ. ವಿದೇಶದ ಅವಕಾಶಗಳು ನನಗೆ ವಿದೇಶದ ಫ್ರೆಂಡ್ಸ್ಗಳು ನನ್ನ ರೆಕಮೆಂಡ್ ಮಾಡಿದ್ದಾರೆ. ಅವರಿಗೆ ನಾನು ಯಾವತ್ತೂ ಚಿರಋಣಿ ಈ ಕಲಾವಿದ. ಅದೇ ರೀತಿ ನನಗೆ ಮ್ಯೂಸಿಕ್ ಟ್ರೂಪಿನವರು ಪ್ರತಿಯೊಬ್ಬರು ಮ್ಯೂಸಿಕ್ ಟ್ರೂಪ್ನ ಮ್ಯಾಂಗ್ಳೂರಲ್ಲೇ ಆಗಲಿ ಬ್ಯಾಂಗ್ಳೂರೇ ಆಗಲಿ ಪ್ರತಿ ಮ್ಯೂಸಿಕ್ ಟ್ರೂಪ್ನವರು ಇರ್ತಾರೆ. ಅವರು ನನಗೆ ಕರೆದು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮ್ಯಾಂಗ್ಳೂರೇ ಅದು ಬ್ಯಾಂಗ್ಳೂರ್ ಆಗಲಿ ಎಲ್ಲ ಕಡೆ. ಅದಕ್ಕೋಸ್ಕರ ನನಗೆ ಅವಕಾಶ ಕೊಟ್ಟಂಥ ಪ್ರತಿಯೊಬ್ಬರಿಗೂ ನಾನು ಯಾವತ್ತೂ ಚಿರಋಣಿ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಕೃತಜ್ಞನಾಗಿರ್ತೇನೆ. ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಾನು. ಓಕೆ, ಸೊ ಪ್ರತಿಯೊಬ್ಬನ ಜೀವನದಲ್ಲಿ ಒಂದು ಸಿಹಿ ಘಟನೆ, ಒಂದು ಕಹಿ ಘಟನೆ ಅಂತ ಇದ್ದೇ ಇರುತ್ತೆ. ಸೊ ನಾವು ಯಾರೇ ಬಂದರೂ ಕೂಡ ಅದನ್ನೊಂದು ನೆನಪು ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಸೊ ನಿಮ್ಮ ಹತ್ರ ಒಂದೆರಡು ಪ್ರಶ್ನೆಗಳಿದೆ. ಒಂದು ಸಿಹಿ, ಜೀವನದ ಅತ್ಯಂತ ಸಿಹಿ ಆಗಿರುವಂತಹ ಕ್ಷಣ, ಹಾಗೇನೆ ಒಂದು ದುಃಖದ ಕ್ಷಣ ಯಾವುದು ಅಂತ ಹೇಳ್ತೀರಾ? ಸಿಹಿಯಾದ ಕ್ಷಣ ಅಂದರೆ ನನಗೆ ನನ್ನ ಗಲ್ಫ್ ಅವಕಾಶಗಳು ನನಗೆ ಸಿಕ್ಕಂಥ ನಂದು ಜೀವನದೊಂದು, ನಾನು ವಿದೇಶವನ್ನು ನೋಡಬೇಕೆಂಬ ನನಗೆ ನಾನು ಜಾಬಿಗೋಸ್ಕರ ಕೆಲಸಕ್ಕೋಸ್ಕರವಾಗಿ ನಾನು ವಿದೇಶದಲ್ಲಿ ಹೋಗ್ಬೇಕಂತ ನನ್ನ ಆಸೆ ಇತ್ತು. ಆ ಆಸೆಯನ್ನು ದೇವರು ನನ್ನ ಸಂಗೀತದ ಮುಖಾಂತರವಾಗಿ ಈಡೇರಿಸಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಆಭಾರಿಯಾಗಿರುತ್ತೇನೆ. ಅದೇ ರೀತಿ ಬೇಜಾರಾದ ಕ್ಷಣ ಅಂದರೆ ಹೇಳಿದ್ರೆ ಅದೇ ಯಾವುದು ಅಂದರೆ ನೀವು ಹಾಡೋದಲ್ಲ ಕ್ಯಾಸೆಟ್ ಇಟ್ಟಿದ್ದೀರಿ, ಅದರ ಕೆಲವೊಂದು ಸಂದರ್ಭಗಳು ಸ್ವಲ್ಪ ಬೇಸರವನ್ನು ತಂದಿದೆ. ಮತ್ತು ನನಗೆ ಯಾರು ಸಹ ಅಷ್ಟೇನು ನನಗೆ ಬೇಸರವನ್ನು ಮಾಡಿದ್ದು ಇಲ್ಲ ನನ್ನ ಪ್ರಕಾರ. ಯಾಕೆಂದರೆ ನಾನು ಬೇಸರ ಮಾಡುವಂಥ ಇದು ಏನಿಲ್ಲ. ಅದು ಎಲ್ಲರಿಗೆ ಕಲಾವಿದ ಈ ಫೀಲ್ಡಲ್ಲಿ, ಸಂಗೀತ ಫೀಲ್ಡಲ್ಲಿ ಎಲ್ಲರಿಗೂ ಗೊತ್ತಿದೆ ನನ್ನ ನಡತೆ ಹೇಗಿರುತ್ತೆ ಅಂದರೆ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ. ಆದ್ದರಿಂದ ಯಾರು ಸಹ ನನಗೆ ನೋಯಿಸುವಂಥ ಅಂತ ಘಟನೆಗಳು ಆಗಲಿಲ್ಲ. ಇದು ಅಂದರೆ ಅವರಿಗೆ ಅದು ನೋಯಿಸ್ಬೇಕಂತಲ್ಲ, ಅವರಿಗೆ ಅದೊಂದು ಡೌಟ್ ಬಂದಿದೆ. ಅಂದರೆ ಸಂಶಯ ಅದೇ ಪರ್ಫೆಕ್ಟ್ ಸೌಂಡ್ ಇರುವಾಗ ಅದನ್ನು ವಾಯ್ಸ್ ಅಷ್ಟು ಪರ್ಫೆಕ್ಟ್ ಬರ್ತಲ್ಲ, ಅವರಿಗೆ ಒಂಥರ ಅದು ಒಂದು ಕಡೆ ಅದೇ ಪ್ರೇಯರ್ ಸಾಂಗ್ ಅದು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಂತ ಹೇಳುವಾಗ ಒಂದು ಕಡೆ ಅದ್ಯಾರು ಜಾನಕಿ ಹಾಡಿ ಎಲ್ಲಿಯಾದರೂ ವೇದಿಕೆಯಲ್ಲಿ ಕ್ಯಾಸೆಟ್ ಇಟ್ಟಿದ್ದಾರೆ, ಜಾನಕಿ ಹಾಡಿದ್ದಾರೆ ಅಂದರೆ ಕೆಲವರಿಗೆಲ್ಲ ಡೌಟ್ ಅಂತೆ. ಅಂದರೆ ನಾನು ಕಾರ್ಯಕ್ರಮದಲ್ಲಿ ಪ್ರತಿ ಕಾರ್ಯಕ್ರಮ ಹೋಗುವಾಗ ಕಾರ್ಯಕ್ರಮ ಮುಗಿದ ತಕ್ಷಣ 10 ಮಾರು ಈ ಕಾರ್ಯಕ್ರಮ ಕೊರಿಯರ್ ಅಂದು ಆನೆಗಳು ಫಸ್ಟ್ಗೆ ಎಂಕ್ಲಿಗೆ ಮಾತ್ರ ತೂಪನು ಪೊಣ್ಣು ಒಲ್ಲಲ್ ಮೂಲೊಂದು ಲೇಡೀಸ್ ಎಲ್ಲಿದ್ದಾರೆ ನಾವು ಹುಡುಕುವುದು ಹ್ಯಾಟ್ಸಪ್ ಅಂತ. ಅಂದರೆ ಅವರಿಗೆ ಒಂಥರ ಖುಷಿಯಾಗಿ ಇದು ಮಾಡೋದು, ಅದೇ ನನಗೆ ಸಂತೋಷ ಜೀವನದಲ್ಲಿ. ಆದರೆ ಯಾವುದೇ ಒಂದು ಆರ್ಕೆಸ್ಟ್ರಾ ತಂಡವನ್ನು ನಡೆಸ್ಕೊಂಡು, ಯಾಕಂದರೆ ಈಗಿನ ಜನರೇಷನ್ ಕಂಪೇರ್ ಮಾಡಿದ್ರೆ ಅಥವಾ ಈಗಿನ ಟೈಮನ್ನು ಒಂದು ಕನ್ಸಿಡರ್ ಮಾಡಿದರೆ ಸಾಕಷ್ಟು ಕಾಂಪಿಟೇಷನ್ಸ್ ಖಂಡಿತವಾಗ್ಲೂ ಬೇಕಾದಷ್ಟು ಆರ್ಕೆಸ್ಟ್ರಾ ತಂಡಗಳಿದೆ. ಸೊ ಈ ತರದಲ್ಲಿ ಏನಾದರೂ ನೀವು ಸಮಸ್ಯೆಗಳನ್ನ ಎದುರಿಸಿದ್ದೀರಾ? ಏನೂ ಗೊತ್ತಿಲ್ಲ, ಆದರೆ ನೋಡುವಾಗ ಈಗ ಕಲಾವಿದರು ಜಾಸ್ತಿ ಆಗಿದ್ದಾರೆ, ಅವಕಾಶಗಳು ಕಡಿಮೆ. ನಾನು ಬರುವ ಟೈಮಲ್ಲಿ ಅವಕಾಶಗಳು ತುಂಬ ಇತ್ತು, ತುಂಬ ಇತ್ತು. ದೇವರ ದಯದಲ್ಲಿ ನಾನು ಬೆಳಿಗ್ಗೆ ಸಂಜೆ ಆ ರೀತಿ ನನಗೆ ಕೆಲವೊಂದು ಕಾರ್ಯಕ್ರಮ ನಾನು ಬಿಟ್ಟವ ಅಂದರೆ ಆಗೋದಿಲ್ಲ. ಒಂದು ಕಡೆ ನಾನು ಡ್ಯೂಟಿಗೆ ಹೋಗಬೇಕು, ಒಂದು ಕಡೆ ನಾನು ಎಷ್ಟೋ ಪಾರ್ಟಿಗಳನ್ನು ಇಲ್ಲಿ ನಾನು ನೀವು ಹಾಗೆ ಕೇಳಿದ್ರಿ, ಯಾರಿಗಾದ್ರೂ ಸಾರಿ ಕೇಳಬೇಕಾದ್ರೆ ಏನೋ ಹೇಳಿದ್ರಲ್ಲ, ಅದೇ ನಾನು ಬೇಸರ ಸಂಗತಿ ಅಂದರೆ ನಾನು ಎಷ್ಟೋ ಪಾರ್ಟಿಗಳನ್ನು ಅಂದರೆ ಬುಕ್ ಮಾಡುವಾಗ ನನಗೆ ಕೆಲಸದ ಒತ್ತಡ ಇದೆ. ಅಂದರೆ ಪಾಪ ಅವರಿಗೆ ಗೊತ್ತಿರುವುದಿಲ್ಲ ನಾನು ಕೆಲಸಕ್ಕೆ ಆ ಶಿಫ್ಟಿಗೆ ನಾನು ಹೋಗಬೇಕು, ಆ ಟೈಮಲ್ಲಿ ನನಗೆ ಕಾರ್ಯಕ್ರಮ ಬುಕ್ಕಿಂಗ್ ಆಗಿರ್ತದೆ, ಆಗ ಹೋಗ್ಲಿಕ್ಕೆ ಆಗೋದಿಲ್ಲ. ನಾನು ಚಡಪಡಿಸ್ತಾ ಇರ್ತೇನೆ. ಆದರೆ ಏನು ಉಪಾಯ ಆಗದಿದ್ದಾಗ ಅವರಿಗೆ ಕಾಲ್ ಮಾಡುವಾಗ
ಅವರಿಗೆ ಬೇಸರ ಆಗ್ತದೆ, ಇವರ ಸಹವಾಸವೇ ಬೇಡ ಅಂತ ಹೇಳಿ ಕೆಲವೊಂದು ಕಾರ್ಯಕ್ರಮಗಳು ನನಗೆ ಕೊಡದೆ ಅವರು ಸುಮ್ಮನೆ ಇದ್ದಾರೆ. ಆದರೂ ಅದು ನನ್ನಿಂದ ಆದ ತಪ್ಪಲ್ಲ, ನಾನು ಅವರಿಗೆ ಮನವರಿಕೆ ಮಾಡಿದ್ದೇನೆ. ಯಾಕೆ ನನಗೆ ಕೆಲಸದ ಒತ್ತಡ, ಒಂದು ಕಡೆ ಕೆಲಸ ಸಹ ಬೇಕು, ಕಲೆ ನಂಬಿ ಬದುಕಲಿಕ್ಕೆ ಆಗಲ್ಲ, ಫ್ಯಾಮಿಲಿ ಇರುವಾಗ ಕಲೆ ನಂಬಿ ಬದುಕಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಇತ್ತೀಚಿನ ದಿನಗಳಲ್ಲಿ ಅದೇ ಆರ್ಟಿಸ್ಟ್ಗಳಂದರೆ ಕಲಾವಿದರು ಜಾಸ್ತಿ ಆಗಿದ್ದಾರೆ, ಕಲಾವಿದರು ಬರ್ತಾ ಇದ್ದಾರೆ, ತುಂಬ ಸಂತೋಷದ ವಿಷಯ. ಅದೇ ರೀತಿ ಅವಕಾಶಗಳು ಸ್ವಲ್ಪ ಇದೇ ಅವಕಾಶಗಳು, ಆದರೆ ನನಗೇನು ಅಂಥದ್ದು ಅನಿಸ್ಲಿಲ್ಲ. ದೇವರ ಒಂದು ಅನುಗ್ರಹ ಮತ್ತು ಎಲ್ಲರ ಪ್ರೋತ್ಸಾಹದಿಂದ ಅವಕಾಶಗಳು ಎಲ್ಲರೂ ಕೊಡ್ತಾ ಇದ್ದಾರೆ, ಅದೇ ನನಗೆ ಸಂತೋಷ. ಇನ್ನೂ ಸಹ ನಾನು ಎಲ್ಲರ ಹತ್ರ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ, ಅಂದರೆ ಅವರ ಪ್ರೋತ್ಸಾಹ ಸದಾ ಈ ಕಲಾವಿದನಿಗೆ ಇರಲಿ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ಓಕೆ ಓಕೆ. ಸೊ ಈಗ ಆರ್ಕೆಸ್ಟ್ರಾಗಳಲ್ಲಿ ಹೋಗ್ತೀರಿ, ಆದರೆ ಕೆಲವೊಂದ್ಸಲ ನೆಗೆಟಿವ್ ರಿವ್ಯೂಸ್ ಕೂಡ ಬಂದಿದೆ. ಆ ಥರದ್ದು ಏನಾದರೂ ನಿಮ್ಮ ಜೀವನದಲ್ಲಿ ಆಗಿದೆ? ಅಥವಾ ನಿಮ್ಮಿಂದನೇ ಆಗಬೇಕು ಅಂತಿಲ್ಲ, ಕೆಲವೊಂದ್ಸಲ ತಂಡದಿಂದ ಆಗಿರ್ಬೋದು, ಅಥವಾ ಟೆಕ್ನಿಕಲಿ ನಾವು ನಂಬಿಕೊಳ್ಳಿಕ್ಕೆ ಆಗೋದಿಲ್ಲ, ಕೆಲವೊಂದ್ಸಲ ಟೆಕ್ನಿಕಲ್ ಪಾರ್ಟಲ್ಲಿ ಕೈ ಕೊಡುವಂಥ ವಿಷಯ ನಡ್ತಿರುತ್ತೆ. ಈ ಥರದ್ದು ಏನಾದರೂ ಸನ್ನಿವೇಶ ಎದುರಿಸಿದ್ದೀರಾ? ನನ್ನ ಪ್ರಕಾರ ಅಂಥದ್ದೇನು ನನಗೆ ಅನಿಸ್ಲಿಲ್ಲ. ಇಲ್ಲ, ನನ್ನಿಂದ ಅಂತ ಅಂದರೆ, ಯಾಕೆಂದರೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಅಲ್ಲಿ ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡೇ ಹೋಗ್ತೇನೆ. ನನ್ನಿಂದ ತಪ್ಪಾಗಬಾರ್ದು, ನನ್ನಿಂದ ಎಲ್ಲಾದರೂ ತಪ್ಪಾಗಿದ್ದರೆ ಮಾತಿನಲ್ಲಿ ನಾವು ಮಾತಾಡುವಾಗ ನಾವು ಸ್ವಲ್ಪ ನಮ್ಮ ನೋಡಬೇಕಂದ್ರೆ, ಯಾಕೆಂತ ಹೇಳಿದರೆ ಪ್ರತಿ ಮಾತಿಗೂ ಅದರದ್ದಾದ ತೂಕ ಇದೆ. ಅದಕ್ಕೋಸ್ಕರವಾಗಿ ನಾವು ಅಬ್ಸರ್ವೇಷನ್, ಯಾಕೆಂದರೆ ಕಾರ್ಯಕ್ರಮ ಹೋಗೋದಕ್ಕಿಂತ ಒಂದು 5 ನಿಮಿಷ ಮೊದಲೇ ಹೋಗ್ತೇನೆ. ಅಲ್ಲಿಯ ಜನಗಳ ಅಭಿರುಚಿ ಏನು, ಅಲ್ಲಿಯ ವಾತಾವರಣವನ್ನು ನಾವು ಅರಿಬೇಕು. ಕಲಾವಿದ ಪ್ರತಿಯೊಬ್ಬರು ಒಬ್ಬರು ಅರಿಬೇಕು, ಯಾಕಂದರೆ ಹೇಳಿದರೆ ಪ್ರತಿಯೊಬ್ಬರ ಮನಸ್ಥಿತಿ ಚೇಂಜಸ್ ಇರ್ತದೆ. ಯಾಕೆ ನಮ್ಮ ಮಾತಿನಲ್ಲಿ ಅವರಿಗೆ ಯಾವತ್ತೂ ಇದು ನೋವಾಗಬಾರದು. ಇಷ್ಟರವರೆಗೆ ನನ್ನ ಪ್ರಕಾರ ನನ್ನ ಜೀವನದಲ್ಲಿ ನಾನು ನನ್ನ ಮಾತಿನಿಂದಾಗಲಿ ನನ್ನ ಸಂಗೀತದಿಂದಾಗಲಿ ಏನು ನಾನು ಯಾರಿಗೂ ಸಹ ಇರಿಟೇಟ್ ಮಾಡಿದವನಲ್ಲ ಅಂತ ನನ್ನ ಭಾವನೆ. ಗೊತ್ತಿಲ್ಲ. ಓಕೆ. ಸೊ ಈಗಷ್ಟು ನೀವು ಹೇಳ್ತಾ ಇದ್ರಿ ಇತ್ತೀಚಿನ ದಿನಗಳಲ್ಲಿ ಅವಕಾಶಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ, ಕಲಾವಿದರು ಜಾಸ್ತಿ ಆಗ್ತಾ ಇದ್ದಾರೆ ಅಂತ. ಆದರೆ ಈಗ ಹೆಜ್ಜೆ ಇಡ್ತಾ ಇರುವಂತಹ ಯುವ ಕಲಾವಿದರಿಗೆ ಈ ಥರ ಸನ್ನಿವೇಶಗಳು ಬಂದಾಗ ಕೆಲವೊಬ್ಬರು ಎಲ್ಲೋ ಇಲ್ಲ ನನ್ನ ಕೈಯಲ್ಲಿ ಆಗುದಿಲ್ಲ ಅಂತ ಹಿಂದೇಟು ಹಾಕುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಸೊ ಈ ಬಗ್ಗೆ ಒಂದು ಯುವಕರಿಗೆ ನೀವು ಕಿವಿ ಮಾತನ್ನ ಕೊಡಬೇಕು, ಅಥವಾ ಯುವ ಪ್ರತಿಭೆಗಳಿಗೆ ಒಂದು ಕಿವಿ ಮಾತು ಕೊಡಬೇಕು ಅಂದ್ರೆ ಅಂತ ಹೇಳ್ತೀರಿ? ಅವಕಾಶಗಳು ಕಡಿಮೆ ಇದ್ದರೂ ಸಹ ಪರವಾಗಿಲ್ಲ, ಆದರೆ ಸಿಕ್ಕಿದ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಬೇಕು. ಈಗಿನ ಕೆಲವು ಸಿಚುವೇಶನಲ್ಲಿ ಸಂದರ್ಭದಲ್ಲಿ ಕೆಲವರೆಲ್ಲ ಅದೇ ಸಂಗೀತವನ್ನು ಅಂದರೆ ಟ್ರ್ಯಾಕಲ್ಲಿ, ಈಗ ಟ್ರ್ಯಾಕ್ ಜಾಸ್ತಿ ಬಂತು, ಈಗ ಲೈವ್ ಇಲ್ಲ. ಲೈವ್ ಅಲ್ಲದ ನಾವು ಹೇಗಾದರೂ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬೋದು. ಟ್ರ್ಯಾಕಲ್ಲಿ ಸ್ವಲ್ಪ ಕಡಿಮೆ ಟೈಮ್ ಇರುವುದು, ಕಡಿಮೆ ಮ್ಯೂಸಿಕ್ ಇರುವುದು, ಸ್ವಲ್ಪ ಟ್ರ್ಯಾಕ್ ತಪ್ಪಿ ಹಾಡುವುದು ಮತ್ತು ಸ್ಕೇಲ್ ಔಟ್ ಮಾಡಿ ಹಾಡುವುದು ಅಂತ ಹಾಡಿದಾಗ ಜನಗಳಿಗೆ ಸಹ ಸ್ವಲ್ಪ ಇದಾಗ್ತಾರೆ. ಅದನ್ನು ಸ್ವಲ್ಪ ಜಾಗ್ರತೆಯಾಗಿ ಎಲ್ಲರ ನಂತರ ನಾನು ಸಹ ಒಟ್ಟಿಗೆ ಸೇರಿ, ಖಂಡಿತ ನಾನು ಸಹ ಒಟ್ಟಿಗೆ ಸೇರಿ, ನನಗೆ ಸಹ ಬರ್ತದೆ, ನಾವೆಲ್ಲರೂ ಅದನ್ನು ಜಾಗೃತಿ, ಕಲಾವಿದರಿಂದ ನಾವೆಲ್ಲರೂ, ಎಲ್ಲ ಯುವಕರು, ಎಲ್ಲರೂ ಕಲಾವಿದರು ನಾವೆಲ್ಲರೂ ಅದನ್ನು ಸ್ವಲ್ಪ ಜಾಗೃತೆಯಾಗಿ ಮಾಡಿಕೊಳ್ಬೇಕು. ಅಂದರೆ ಸಂಗೀತ ಸ್ವಲ್ಪ ಸ್ಟಡಿ ಮಾಡಿ ಹಾಡಿದರೆ ಒಳ್ಳೆಯದು, ಅಂದರೆ ಜನಗಳಿಗೆ ಸಹ ಎಂಟರ್ಟೈನಿಂಗ್ ಆಗ್ತದೆ. ಅದಕ್ಕೋಸ್ಕರವಾಗಿ ತುಂಬ ಖುಷಿ ಆಗ್ತದೆ, ಒಳ್ಳೆ ಕಲಾವಿದರು ಈಗ ಬರ್ತಾ ಇದ್ದಾರೆ, ಬರಲಿ, ಈಗ ಅವರದ್ದು ಜನ್ರೇಷನ್, ಅದು ತುಂಬ ಖುಷಿ ಆಗ್ತದೆ ನನಗೆ. ತುಂಬ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಈಗ, ಅವರಿಗೆ ಸಹ ಅವಕಾಶ ಸಿಗಬೇಕು ಎಂಬುದೇ ನನ್ನ ಆಸೆ. ಓಕೆ ಓಕೆ. ಸೊ ಇವಾಗ ಹೇಳ್ತಾ ಇದ್ವಿ ನಾವು ಇತ್ತೀಚಿನ ಜನರೇಷನಲ್ಲಿ ಅಫ್ಕೋರ್ಸ್ ಆಪರ್ಚುನಿಟೀಸ್ ಕಮ್ಮಿ ಆಗ್ತಾ ಇದೆ ಅಂತ. ಆದರೆ ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಒಂದು ಕೋವಿಡ್ ಅಂತ ಒಂದು ಕಾಲಘಟ್ಟ ಇತ್ತು, ಬಹುಶಃ ನಾವೆಲ್ಲರೂ ತತ್ತರಿಸಿ ಹೋದಂತಹ ಒಂದು ಕಾಲಘಟ್ಟ. ಈ ಒಂದು ಪ್ಯಾಂಡಮಿಕ್ ಏನು ಬಂದು ಎಲ್ಲ ಶಟ್ ಡೌನ್ ಆದ ಟೈಮಲ್ಲಿ, ಸೊ ನಿಮಗೆ ಎಲ್ಲೂ ಪ್ರೋಗ್ರಾಮ್ ಸಿಗ್ತಾ ಇರಲಿಲ್ಲ, ಅಫ್ಕೋರ್ಸ್ ತುಂಬ ಕಷ್ಟ ಇತ್ತು ಆ ಟೈಮಲ್ಲಿ. ಅದನ್ನು ಹೇಗೆ ಫೇಸ್ ಮಾಡಿದ್ರಿ? ಅದೇ ನಾನು ಅದು ಕೋವಿಡ್, ಅದೇ ಕೊರೋನಾ, ಅದು ಕಲಾವಿದರ ಪ್ರತಿಯೊಬ್ಬರ ಬಾಳಲ್ಲಿ ಕತ್ತಲೆಯನ್ನೇ ತಂದು ಹಾಕಿದೆ, ಸತ್ಯ ನಾನು ಹೇಳ್ತೀನಿ. ಯಾಕೆಂದರೆ ಆ ಟೈಮಲ್ಲಿ ಅಂದರೆ ಯಾವತ್ತು ಆ ಕೋವಿಡ್ ಬಂತ ಅಲ್ಲಿಂದ ಈಗ ಕಾರ್ಯಕ್ರಮಗಳಾಗಲಿ ಪ್ರತಿಯೊಬ್ಬರು ಕಷ್ಟಪಡ್ತಿದ್ದಾರೆ. ಅದು ಕಲಾವಿದರಂತಲ್ಲ, ನಾನು ನೋಡುವ ಪ್ರಕಾರ ಇನ್ನೂ ಸಹ ಅದು ಚೇತರಿಕೆ ಆಗಲೇ ಇಲ್ಲ. ಈ ಸೊಸೈಟಿ ಇನ್ನೂ ಸಹ ಚೇತರಿಕೆ ಆಗಲೇ ಇಲ್ಲ. ಕಲಾವಿದರಂತೂ ಆ ಕಷ್ಟವನ್ನು ಹೇಳುವುದೇ ಬೇಡ, ಸತ್ಯ. ನಾನು ಹೇಳ್ತೀನಿ, ಸಾಧಾರಣ ಒಂದು 50 ಕಾರ್ಯಕ್ರಮ ನನ್ನ ಕ್ಯಾನ್ಸಲ್ ಆಗಿದೆ, ದೊಡ್ಡ ದೊಡ್ಡ ಕಾರ್ಯಕ್ರಮ ಕ್ಯಾನ್ಸಲ್. ಇವತ್ತಿಗೂ ನಾನು ಮರೆಯಲಾರೆ ಆ ಘಟನೆಯನ್ನು. ಅದೇನು ಮತ್ತು ಎಲ್ಲರಿಗೂ ಕಷ್ಟದ ದಿನಗಳದೆಲ್ಲ. ಅದರ ನಂತರ ಇನ್ನೂ ಸಹ ಈ ಕಲಾರಂಗ ಚೇತರಿಸಿಕೊಳ್ಳೇ ಇಲ್ಲ, ಅವಕಾಶಗಳು ಕಡಿಮೆ ಆಗ್ತಾನೇ ಹೋಯಿತು. ಒಂದು ಕಡೆ ಜನಗಳಲ್ಲಿ
ಅಂದರೆ ಅವರು ಸಹ ಕಷ್ಟ ಬಿಸ್ನೆಸ್ ಅದು ಇದೆ ಮೊದಲಿನ ಅಂತ ತರ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಸಲಿಕ್ಕೆ ಆಗ್ತಾ ಆಗ್ತಾ ಇಲ್ಲ. ಜನಗಳ ಪಾಪ ಹಣ ಇರುವುದಿಲ್ಲ, ಸಂಸ್ಥೆಯಲ್ಲಿ ಹಣ ಇರುವುದಿಲ್ಲ. ಹೌದು. ಮೊದಲೆಲ್ಲ ತುಂಬ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗ್ತಿತ್ತು, ಕಲಾವಿದರಿಗೆ ಅದೇ ಒಂಥರ ಖುಷಿ ಇರ್ತಿತ್ತು. ಹೌದು. ಅದು ಯಾವ ಯಾವ ಕೊರೋನಾ ಬಂತು ಅಲ್ಲಿಂದ ಕಲಾವಿದರ ಬದುಕು ತುಂಬ ಕಷ್ಟ ಆಗಿ ಹೋಯಿತು. ಹೌದು. ಈ ಟೈಮಲ್ಲಿ ನೀವು ಹೇಗೆ ಅದನ್ನ ಫೇಸ್ ಮಾಡಿದ್ರಿ? ನಾನು ಫೇಸ್ಬುಕ್ ಅಂತ ಒಂದು ಅಂದರೆ ನಾನು ಯಾರು ನಮ್ಮ ಉಮೇಶ್ ವಾಮತಪದ ಅಂತ ಒಬ್ಬ ಅದ್ಭುತ ಕಲಾವಿದರು, ಅವರು ಸಹ ಅವರೊಟ್ಟಿಗೆ ನಾವು ಸ್ವಲ್ಪ ಫೇಸ್ಬುಕ್ಕಲ್ಲಿ ಸ್ವಲ್ಪ ಅಂದರೆ ಆಗ ಕಾರ್ಯಕ್ರಮ ಇರಲಿಲ್ಲ, ಹೊರಗಡೆ ಹೋಗೋದು ಸಹ ಸಾಧ್ಯನೇ ಆಗ್ತಿಲ್ಲ. ಆದರೆ ಸ್ವಲ್ಪ ಪ್ರಚಾರ ಸ್ವಲ್ಪ ತುಂಬ ಇದಾಯಿತು, ತುಂಬ ಅವಕಾಶ ಕೊಟ್ಟಿದ್ದಾರೆ ನನಗೆ ಉಮೇಶ್ ವಾಮತಪದ ಎಲ್ಲ. ಆದರೆ ತುಂಬ ಜನಕ್ಕೆ ತುಂಬ ರೀಚ್ ಆಗಿದೆ. ಈಗ ಸಹ ನಾನು ಇಲ್ಲಿ ಕಡೆ ಹೋದಾಗ ಸಹ ನನ್ನನ್ನು ಗುರುತಿಸ್ತಾರೆ. ಅಂದರೆ ತುಂಬ ವೈರಲ್, ತುಂಬ ವೈರಲ್ ಆಗಿದೆ ಅದು. ಬ್ಯಾಂಗ್ಳೂರ್ ಆಗಲಿ, ಬಾಂಬೆ ಆಗಲಿ, ಆಗ ಎಲ್ಲರೂ ಮನೆಯಲ್ಲಿ ಇರ್ತಿದ್ರು, ಜನಗಳಿಗೆ ಒಂದು ನೋಡುವಂಥ ಅವಕಾಶ ಇತ್ತು ಮೊಬೈಲನ್ನು. ಆಗ ಆ ರೀತಿಯಲ್ಲಿ ನಾನು ಸದುಪಯೋಗ ಪಡಿಸ್ಕೊಂಡ್ರಿ ಅಂತ ಹೇಳ್ಬೋದು. ಎಸ್. ಸೊ ಇಷ್ಟೊತ್ತು ಬಂದು ನಿಮ್ಮ ಲೈಫ್ ಜರ್ನಿ ಬಗ್ಗೆ ಮಾತನಾಡಿದ್ರಿ. ಕೋವಿಡ್ ಅಲ್ಲೂ ಕೂಡ ನಿಮ್ಮ ಸಾಧನೆಗೆ ಎಲ್ಲೂ ಎಡವಲಿಕೆ ಅಂತ ಒಂದು ಸನ್ನಿವೇಶ ಬರಲಿಲ್ಲ. ಯಾಕಂದ್ರೆ ಒಂದು ಸೋಷಿಯಲ್ ಮೀಡಿಯಾವನ್ನ ಹಿಡ್ಕೊಂಡು ಇನ್ನೊಂದು ಮಟ್ಟದಲ್ಲಿ ನಾನು ಸಾಧನೆ ಮಾಡಬಹುದು ಅಂತ ತೋರಿಸಿಕೊಟ್ಟವರು. ಸೊ ಆಫ್ಕೋರ್ಸ್ ನೀವು ಇನ್ನೂ ಬರುವಂತಹ ಯುವ ಕಲಾವಿದರಿಗೆ ನೀವು ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಕಥೆಯನ್ನು ಹೇಳಿದ್ದಕ್ಕೆ ಧನ್ಯವಾದಗಳು. ಹಾಗೆಯೇ ಮುಂಬರುವ ದಿನಗಳಲ್ಲಿ ಸಾಕಷ್ಟು ನಿಮಗೆ ಅವಕಾಶಗಳು ಸಿಗಲಿ ಅಂತ ನಮ್ಮ ಕಡೆಯಿಂದ ನಿಮಗೆ ವಿಶಸ್ನ ತಿಳಿಸ್ತಾ ಇದ್ದೇವೆ. ಸೊ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಕೊನೆಯದಾಗಿ ನನ್ನನ್ನು ಸಪೋರ್ಟ್ ಮಾಡಿದಂತಹ ಎಲ್ಲ ಕಲಾವಿದರಿಗೆ ಎಲ್ಲ ನಾನು ಮೊದಲೇ ಹೇಳಿದ್ದೇನೆ, ನನ್ನ ಎಜುಕೇಷನ್ ಅಂದರೆ ಶಿಕ್ಷಣದಿಂದ ಹಿಡಿದು ನಾನು ಇಲ್ಲಿಯವರೆಗೆ ನನ್ನನ್ನು ಸಪೋರ್ಟ್ ಮಾಡಿದಂಥ ಎಲ್ಲ ಬಂಧುಗಳಿಗೆ ನಾನು ಯಾವತ್ತೂ ಚಿರಋಣಿ. ಈ ಮೂಲಕ ನಾನು ಅವರಿಗೆ ಆಭಾರಿಯಾಗಿದ್ದೇನೆ ಅಂತ ಹೇಳ್ತೀನಿ. ಅದೇ ರೀತಿ ಇಷ್ಟು ಹೊತ್ತು ನನ್ನನ್ನು ಈ ಅಭಿಮತ ಟಿ ವಿಯವರು ನನ್ನನ್ನು ಒಂಥರ ದೊಡ್ಡ ಒಂದು ಇಂಟರ್ವ್ಯೂ ಮುಖಾಂತರವಾಗಿ ನನ್ನನ್ನು ಜನಗಳಿಗೆ ಪರಿಚಯಿಸಿದ್ದಾರೆ. ನಿಮ್ಮ ಈ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕರುಣಾಕರ ಕೊಳ್ತ ಮಜಲು ಜೂನಿಯರ್ ಜಾನಕಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಅಷ್ಟು ಸುಮಧುರವಾಗಿ ಹಾಡುವಂತಹ ಒಬ್ಬ ಕಲಾವಿದ, ತಮ್ಮದೇ ಆರ್ಕೆಸ್ಟ್ರಾ ತಂಡವನ್ನ ಕಟ್ಟಿಕೊಂಡು ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗಿ ಮನೋರಂಜನೆಯನ್ನ ನೀಡುವಂತಹ ಅದ್ಭುತ ಗಾಯಕನ ಒಂದು ಜೀವನ ಕಥೆಯನ್ನ ಗಾಯನ ಲೋಕ ಕಾರ್ಯಕ್ರಮದಲ್ಲಿ ನೀವು ತಿಳ್ಕೊಂಡ್ರಿ. ಸೊ ಮುಂಬರುವ ದಿನಗಳಲ್ಲಿ ಮತ್ತೋರ್ವ ಗಾಯಕ ಅಥವಾ ಗಾಯಕಿಯನ್ನ ಕರ್ಕೊಂಡು ಬಂದು ನಿಮಗೆ ಪರಿಚಯ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ.